ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ನನ್ನ ಎದುರುಗಡೆ ನೋಡ್ತಾ ಇದ್ದೀರಲ್ಲ, ಸ್ಪ್ಲಿಟ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತಹ ವಿಲ್ಲಾ, ಒಳ್ಳೆ ಲೊಕೇಶನ್ ಅಲ್ಲಿ ನಮಗೆ ಬರ್ತಾ ಇರುವಂತದ್ದು. ಮೈನ್ ರೋಡ್ಗೆ ತುಂಬಾ ಆಕ್ಸೆಸಬಲ್ ನಮಗೆ ಈ ಪ್ರಾಪರ್ಟಿ ಇದೆ. ಜೊತೆಗೆ ಚಂದಾಪುರ ರೋಡ್ ಅಲ್ಲಿ ಬರುವಂತಹ ಎಲೆನ್ಸ್ ಯೂನಿವರ್ಸಿಟಿಗೆ ಜಸ್ಟ್ 3 to 4 ಮಿನಿಟ್ಸ್ ಅಲ್ಲಿ ನಮಗೆ ಬರುವಂತಹ ಲೊಕೇಶನ್ ಅಲ್ಲಿ ಈ ಸ್ಪ್ಲಿಟ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತಹ ಬಿಲ್ಡಿಂಗು ನಮಗೆ ಸೇಲ್ಗೆ ಬಂದಿರುವಂತದ್ದು. ಈ ಪ್ರಾಪರ್ಟಿ ಬಗ್ಗೆ ಹಾಗೆ ಈ ಲೊಕೇಶನ್ ಗಳ ಬಗ್ಗೆ ಪ್ರತಿ ಒಂದು ಮಾಹಿತಿನ ಇಲ್ಲಿ ಬಿಲ್ಡ್ ಮಾಡಿರೋನವರು ನಮ್ಮ ಜೊತೆಗೆ ಇದ್ದಾರೆ. ಸರ್ ಬನ್ನಿ. ಹಾಯ್ ಸರ್. ಹಾಯ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ಈಗ ಈ ಪ್ರಾಪರ್ಟಿ ನೀವು ಬಿಲ್ಡ್ ಮಾಡಿದ್ರಲ್ಲ, ಇದ್ರ ಬಗ್ಗೆ, ಈ ಲೊಕೇಶನ್ ಬಗ್ಗೆ, ಈ ಲೊಕೇಶನ್ ಅಲ್ಲಿ ಸಿಗುವಂತಹ ಅಮ್ಯುನಿಟೀಸ್ ಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಎಕ್ಸ್ಪ್ಲೇನ್ ಮಾಡಿ ಸರ್. ಡೆಫಿನೆಟ್ಲಿ ಎಸ್ ಸರ್. ಇದು ಬಂದ್ಬಿಟ್ಟು ಇಂಪೀರಿಯಲ್ ಅಡ್ರೆಸ್ ಅನ್ನೋ ಒಂದು ಗೇಟೆಡ್ ವಿಲ್ಲಾ ಕಮ್ಯುನಿಟಿಯಲ್ಲಿ ಬಂದ್ಬಿಟ್ಟಿದೆ. ಗೇಟೆಡ್ ಕಮ್ಯುನಿಟಿಯಲ್ಲಿ ಇದೆ. ಮೇನ್ ರೋಡ್ ಆಕ್ಸೆಸಿಬಲ್ ಎಂಟ್ರೆನ್ಸ್ ಅಲ್ಲೇ ಇದೆ. 100 feet ರೋಡ್ ಬಂದ್ಬಿಟ್ಟು ನಿಮ್ಗೆ ಇದು ಮೇನ್ ರೋಡ್ ಇಂದ ಆಕ್ಸೆಸಿಬಲ್ ಇರುತ್ತೆ. ಇಲ್ಲಿ 750 ಪ್ಲಾಟ್ ಇದೆ. 110 ಮನೆಗಳು ಬಂದ್ಬಿಟ್ಟು ಕಟ್ಟಿದ್ದಾರೆ. 60 ಫ್ಯಾಮಿಲಿ ಆಲ್ರೆಡಿ ಬಂದ್ಬಿಟ್ಟು ವಾಸ ಮಾಡ್ತಿದ್ದಾರೆ. ಇದೊಂದು ಎ ಕ್ಯಾಟಗರಿ ಬಿಲ್ಡರ್ ಮಾಡಿರೋ ಪ್ಲಾಟ್ ಡೆವಲಪ್ಮೆಂಟ್. ಇಲ್ಲಿ ನಾವು ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಪ್ಲಾಟ್, ಈಸ್ಟ್ ಫೇಸಿಂಗ್ ಎಂಟ್ರೆನ್ಸ್ ಅಲ್ಲಿ ಬಂದ್ಬಿಟ್ಟು ವಿಲ್ಲಾ ಮಾಡಿದೀವಿ. ಈ ಪೋರ್ಷನ್ ಅಲ್ವಾ? ಎಸ್. ಈಸ್ಟ್ ಫೇಸಿಂಗ್ ಬಿಲ್ಡಿಂಗ್, ಈಸ್ಟ್ ಫೇಸಿಂಗ್ ಡೋರ್. ಎಸ್. ಓಕೆ. ಅಂಡ್ ಇದು ಎಲ್ಲ ಕಾಂಕ್ರೀಟ್ ರೋಡ್ಸ್ ಇರುತ್ತೆ. 40 feet ರೋಡ್. ಅಮ್ಯುನಿಟೀಸ್ ಬಗ್ಗೆ ಮಾತಾಡೋದಿದ್ರೆ ಬಂದ್ಬಿಟ್ಟು ಕ್ಲಬ್ ಹೌಸ್ ಫುಲ್ಲಿ ಫಂಕ್ಷನಲ್ ಇದೆ. 60+ ಅಮ್ಯುನಿಟೀಸ್ ಒಳಗಿದೆ. 10,000 ಪ್ಲಾಂಟ್ಸ್ ಬಂದ್ಬಿಟ್ಟು, ಟ್ರೀಸ್ ಬಂದ್ಬಿಟ್ಟು ಪ್ಲಾಂಟ್ ಮಾಡಿದ್ದಾರೆ. ಅಂಡ್ ಫುಟ್ಬಾಲ್ ಕೋರ್ಟು, ಫುಟ್ಸಾಲ್ ಕೋರ್ಟು, ಬಾಸ್ಕೆಟ್ಬಾಲ್ ಕೋರ್ಟು, ಟೆನ್ನಿಸ್ ಕೋರ್ಟು ಎಲ್ಲಾನು ಬಂದ್ಬಿಟ್ಟು ನಿಮ್ಗಿದೆ. ಅಂಡ್ ಇಂಡಿವಿಜುವಲ್ ವಾಟರ್ ಕನೆಕ್ಷನ್, ಇಂಡಿವಿಜುವಲ್ ಎಲೆಕ್ಟ್ರಿಸಿಟಿ ಕನೆಕ್ಷನ್, ಇಂಡಿವಿಜುವಲ್ ಖಾತಾ ಬಂದ್ಬಿಟ್ಟು ಈಚ್ ಇದಕ್ಕೆ ಬಂದ್ಬಿಟ್ಟು ಬರುತ್ತೆ. ಇದು ಫ್ರೀ ಹೋಲ್ಡ್ ಪ್ರಾಪರ್ಟಿ ಆಗಿರುತ್ತೆ. ಇದು ಬಂದ್ಬಿಟ್ಟು ನಮ್ಮ ಆನೇಕಲ್ ರಿಜಿಸ್ಟ್ರೇಷನ್ ಹತ್ರ ಬಂದ್ಬಿಟ್ಟು ಬರುತ್ತೆ. ಓಕೆ. ಹಾಗೆ ವೀಕ್ಷಕರೇ, ಈಗ ಏನು ನೀವು ಮನೆ ನೋಡ್ತಾ ಇದ್ದೀರಲ್ಲ, ಇದು 100% ಫುಲ್ಲಿ ಲೋಡೆಡ್ ಮನೆ. ಇನ್ ಕೇಸ್ ಏನಾದ್ರು ನೀವೇನಾದ್ರು ಮನೆನ ಬೈ ಮಾಡಿದ್ರೆ, ನಿಮ್ಮ ಬಟ್ಟೆಗಳನ್ನ ತಂದು ವಾಸ ಮಾಡೋದನ್ನ ಬಿಟ್ರೆ ಏನೇ ಥಿಂಗ್ಸ್ಗಳನ್ನ ನೀವು ಬೈ ಮಾಡಿ ಮನೆಗೆ ಹಾಕೋತರ ಯಾವುದೇ ರೀತಿ ಇಲ್ಲ. ಎಲ್ಲಾ ರೀತಿ ಪ್ರತಿ ಒಂದು ಐಟಮ್ಸ್ ಕೂಡ ಪಿನ್ ಟು ಪಿನ್, ಒಂದೊಂದು ಮಳೆ ಕೂಡ ಇವರು ಆಲ್ರೆಡಿ ಇನ್ಕ್ಲೂಡ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಜಸ್ಟ್ ನೀವು ರಿಜಿಸ್ಟರ್ ಮಾಡ್ಕೊಬೇಕು, ನಿಮ್ಮ ಬಟ್ಟೆಗಳು ತಗೋಬರ್ಬೇಕು, ಇಲ್ಲಿ ತಂದು ವಾಸ ಮಾಡೋದೊಂದು ಬಿಟ್ರೆ ಇನ್ನೇನಿಲ್ಲ. ಬಟ್ ಅದ್ರ ಬಗ್ಗೆ ಏನೇನು ಐಟಮ್ ನ ಯೂಸ್ ಮಾಡಿದ್ದಾರೆ, ಯಾವ ಬ್ರ್ಯಾಂಡ್ ನ ಯೂಸ್ ಮಾಡಿದ್ದಾರೆ, ಪ್ರತಿ ಒಂದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಬನ್ನಿ ಮನೆ ಒಳಗಡೆ ಎಂಟ್ರಿ ಆಗೋಣ ನಾವು. ವೀಕ್ಷಕರೇ, ಎಕ್ಸಾಕ್ಟ್ ನಾನೀಗ ಈಸ್ಟ್ ಡೋರ್ ಮುಂದೆ ನಾನು ನಿಂತಿದ್ದೀನಿ. ಇದು ಬಂದು ನಿಮ್ಗೆ ಒಂದು ವಾಕಿಂಗ್ ಗೇಟ್ ಇದೆ, ಜೊತೆಗೆ ಆಪೋಸಿಟ್ ಅಲ್ಲಿ ನಿಮ್ಗೆ ಒಂದು ಪಾರ್ಕಿಂಗ್ ಗೇಟ್ ಇದೆ. ಇಲ್ಲಿ ನೋಡ್ಬೋದು, ಈಗ ಎಕ್ಸಾಕ್ಟ್ ನಾನು ಒಂದು 6 feet ಇದ್ದೀನಿ. 6 feet ಮೈನ್ ಡೋರ್ ಮುಂದೆ ನಾನು ನಿಂತ್ಕೊಂಡ್ರೆ ನೋಡಿದ್ರಲ್ಲ ಎಷ್ಟು ಹೈಟ್ ಇದೆ. ಟೋಟಲ್ ನಮಗೆ 8 feet ಅಲ್ಲಿ ಅಲ್ವಾ ಸರ್? ಬನ್ನಿ. 8 feet ಅಲ್ಲಿ ಬಿಲ್ಡ್ ಮಾಡಿರೋದಲ್ಲ. ಹೇಳಿ ಸರ್, ಈ ಪ್ರಾಡಕ್ಟ್ ಬಗ್ಗೆ ಆಗ್ಲಿ, ಆಮೇಲೆ CC ಕ್ಯಾಮೆರಾ ಕೂಡ ನಮ್ಗೆಲ್ಲ ಇನ್ಕ್ಲೂಡ್ ಮಾಡ್ಬಿಟ್ಟಿದ್ರ. ನಾನು ಎಂಟ್ರೆನ್ಸ್ ಅಲ್ಲಿ ಹೇಳಿರೋ ಹಾಗೆ ಪ್ರತಿಯೊಂದು ಫುಲ್ಲಿ ಲೋಡೆಡ್ ಅಂತ ಹೇಳ್ದೆ. ಹೌದು. ಏನೇನ್ ಕೊಡ್ತೀರಾ ವೀಕ್ಷಕರಿಗೆ, ಅವ್ರೇನ್ ತಗೋಬರ್ಬಹುದು, ಅವ್ರಿಗೆ ಅಮ್ಯೂನಿಟೀಸ್ ಗಳಿದೆ, ಮನೆ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಮಾಡಿ ಸರ್. ಸೊ ಮನೆಗ್ ಮುಂಚೆ ನನ್ ಬಗ್ಗೆ ಒಂಚೂರು ನಾನು ಹೇಳ್ಬಿಡ್ತೀನಿ. ನಾನು 8 ವರ್ಷ US ಅಲ್ಲಿ ಬಂದ್ಬಿಟ್ಟು ಇದೇ ತರ ಪ್ರೀಸೆಟ್ ಹೋಮ್ಸ್ ನ ನಮ್ ಕ್ಯಾಲಿಫೋರ್ನಿಯಾ ಮತ್ತೆ ನಮ್ ಟೆಕ್ಸಸ್ ಅಲ್ಲಿ ನಮ್ ಇಂಡಿಯನ್ NRIs ಗೆ ಬಂದ್ಬಿಟ್ಟು ಡೆವಲಪ್ ಮಾಡಿ ಪ್ರೀಸೆಟ್ ಮಾಡಿ ನಾನು ಬಂದ್ಬಿಟ್ಟು ಮಾರಿದ್ದೀನಿ. ನಮ್ ಬೆಂಗಳೂರು ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ಪ್ರೀಸೆಟ್ ಹೋಮ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇರ್ಲಿಲ್ಲ. ಇಲ್ಲಿ ಬಂದ್ಬಿಟ್ಟು ಒಂದು ಮಾರ್ಕೆಟ್ ಅಲ್ಲಿ ಹಳೆ ಮನೆ ತಗೋಬೇಕು, ಇಲ್ಲ ಅಂದ್ರೆ ಒಂದು ಮಾಡೆಲ್ ಹೌಸ್ ನ ಮಾತ್ರ ಬಂದ್ಬಿಟ್ಟು ತೋರಿಸ್ಬಿಟ್ಟು ಬರೀ ಬ್ರಿಕ್ಸ್ ವಾಲ್ ಮಾತ್ರ ಕೊಟ್ಟು ಬಿಲ್ಡರ್ ಬಂದ್ಬಿಟ್ಟು ವಿಲ್ಲಾನೋ ಇಂಡಿವಿಜುವಲ್ ಮನೆನೋ ಬಂದ್ಬಿಟ್ಟು ಮಾರ್ತಾರೆ. ಇಲ್ಲ ಫುಲ್ಲಿ ಫರ್ನಿಶ್ಡ್ ಅಂದ್ರೆ ಬರೀ ಕಬೋರ್ಡ್, ಬೆಡ್ ಫ್ರೇಮ್ ಮಾತ್ರ ಬಂದ್ಬಿಟ್ಟು ಕೊಡ್ತಾರೆ. ಇದು ಆ ತರ ಒಂದ್ ಮನೆ ಅಲ್ಲ. ಇಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ಮನೆ ಬಂದ್ಬಿಟ್ಟು ಫುಲ್ಲಿ ಫಂಕ್ಷನಲ್ ಆಗಿರುತ್ತೆ. ಅಂದ್ರೆ ಬೇಕಾಗಿರೋ ಸೆಕ್ಯೂರಿಟಿ ಸಿಸ್ಟಮು, ಸೋಲಾರು, ವಾಟರ್ ಪಂಪು, ಹೀಟ್ ಪಂಪು, ಪ್ರೆಷರ್ ಪಂಪು, ಬೇಕಾಗಿರೋ ಲೂಸ್ ಫರ್ನಿಚರು ಎಲ್ಲಾನು ಆರ್ಕಿಟೆಕ್ಟ್ ಬಿಲ್ಡ್ ಆಗಿ ಒಂದು ಸ್ಟ್ರಕ್ಚರಲ್ ಇಂಜಿನಿಯರ್ ಥ್ರೂ ಹೋಗಿ ಒಂದು ಮೆಥಡಾಲಜಿ ಆಗಿ ಮಾಡಿ ಅದಕ್ಕೆ ವಾರಂಟಿ ಗ್ಯಾರಂಟಿ ಸೇರಿಸಿ ನಾವು ಬಂದ್ಬಿಟ್ಟು ಕೊಟ್ಟಿದೀವಿ. ಸೊ ಈ ಕಾನ್ಸೆಪ್ಟ್ ನ ಬಂದ್ಬಿಟ್ಟು ಮಾಡ್ಬೇಕಂತಾನೆ ನನ್ನ ಗ್ರೀನ್ ಕಾರ್ಡ್ ಪ್ರಾಸೆಸ್, H1B ಪ್ರಾಸೆಸ್ ಕೆಲಸ ಎಲ್ಲ ಬಿಟ್ಟು 2022 ನಾನು ವಾಪಸ್ ನಮ್ಮ ಬೆಂಗಳೂರಿಗೆ ಬಂದು ನಾನು ಈ ಒಂದು ಕಂಪ್ನಿನ ಶುರು ಮಾಡಿ ಈ ತರ ಪ್ರಾಜೆಕ್ಟ್ಸ್ ಡೆಲಿವರ್ ಮಾಡ್ತೀವಿ. ಸೂಪರ್ ಸರ್, ಸೂಪರ್. ಖುಷಿ ಆಗುತ್ತೆ ಕೇಳಿದ್ರೆ. ನೋಡಿದ್ರಲ್ಲ ವೀಕ್ಷಕರ, ಇವ್ರದ್ದು ಬ್ಯಾಕ್ ಗ್ರೌಂಡ್ ಯಾವ ತರ ಇದೆ ಅಂತ. ಮನೆ ಒಳಗಡೆ ನೋಡಿದ್ರೆ ಇವ್ರು ಮಾತಾಡಿರೋದಕ್ಕೂ ಮನೆ ಕೆಲ್ಸಕ್ಕೂ ಸಂಬಂಧನೇ ಇಲ್ಲ. ಇವ್ರು ಮಾತಾಡಿರೋದು ತುಂಬಾ ಚಿಕ್ಕದು, ಕೆಲಸ ತುಂಬಾ ದೊಡ್ಡದಾಗಿದೆ. ಕಳ್ದೋಗ್ತೀರಾ. ನಾನು ಆಕ್ಚುಲಿ ಲೈವ್ ಇಟ್ಟು ಮತ್ತೆ ಮನೇನ ನೋಡೋದು ತುಂಬಾ ಎಕ್ಸೈಟ್ ಆಗಿದ್ದೀನಿ. ನೋಡ್ಮೇಲೆ ತುಂಬಾ ಖುಷಿ ಆಯ್ತು. ತೋರಿಸ್ತೀನಿ ಬನ್ನಿ ಸರ್. ಈಗ ಇದು ಈಸ್ಟ್ ಡೋರ್. ಎಸ್ ಸರ್, ಹೇಳಿ. ಹೌದು. ಸೊ ಇವಾಗ ಹಾಕಿರೋ ಮೆಟೀರಿಯಲ್ಸ್ ಬಗ್ಗೆ ಮಾತಾಡೋಣ. ಮೇನ್ ಡೋರ್ ಬಂದ್ಬಿಟ್ಟು ನಮ್ಗೆ ಟೀಕೂಟ್ ಫ್ರೇಮು, ಟೀಕೂಟ್ ಶಟರ್ ವಿತ್ ಥೀಮ್ ಪ್ರಕಾರ ಇರೋ CNC ಕಟ್ ಅಂಡ್ ಮೆಟಲ್ ಫಿನಿಶಿಂಗ್ ಜೊತೆ ಬರುತ್ತೆ. ಆಗಿರೋ ಎಲ್ಲ ಸೆಕ್ಯೂರಿಟಿ ಸಿಸ್ಟಮ್ಸ್ ಬಂದ್ಬಿಟ್ಟು ನಾವು ಯೂಸ್ ಮಾಡಿರೋದು ಗಾದ್ರೇಜ್ ಇಂದಾನೆ. ಅಂದ್ರೆ ಸ್ಮಾರ್ಟ್ ಲಾಕ್ಸ್ ಎಲ್ಲ ಗಾದ್ರೇಜ್ ಬರುತ್ತೆ. ಹಾರ್ಡ್ವೇರ್ ಬಂದ್ಬಿಟ್ಟು ಪ್ರೀಮಿಯಂ ಅನ್ನೋ ಬ್ರ್ಯಾಂಡ್ ಅಲ್ಲಿ ಬಂದ್ಬಿಟ್ಟು ನಾವು ಯೂಸ್ ಮಾಡಿದೀವಿ. ಇನ್ಕ್ಲೂಡಿಂಗ್ ಡೋರ್ ಸ್ಟಾಪರ್ಸ್ ನೀವು ಬಂದ್ಬಿಟ್ಟು ಗೂಗಲ್ ಮಾಡಬಹುದು. ಪ್ರತಿ ಒಂದು ಡೋರ್ ಸ್ಟಾಪರ್ ನಾವು ಹಾಕಿರೋದು ಬಂದ್ಬಿಟ್ಟು ಪ್ರೀಮಿಯಂ ಬ್ರ್ಯಾಂಡ್ ಇದೆ, ವಿತ್ ಇಟ್ಸ್ ವಾರಂಟಿ ಬಂದ್ಬಿಟ್ಟು ಬರುತ್ತೆ. 5 ಸೆಕ್ಯೂರಿಟಿ ಕ್ಯಾಮ್ರಾಗಳು ಬಂದ್ಬಿಟ್ಟು ಹಾಕಿದೀವಿ. ಯಾಕಂದ್ರೆ ಬಂದ್ಬಿಟ್ಟು ಇದು ಡೆಡ್ ಎಂಡ್ ಪ್ಲಾಟ್ ಅಂತ
ಆ ಡೆಡ್ ಅಂಡ್ ಪ್ಲಾಟ್ ಇರೋದ್ರಿಂದ ಬಂದ್ಬಿಟ್ಟು ನಾವು 5 ಸೆಕ್ಯೂರಿಟಿ ಕ್ಯಾಮ್ರಾ ಹಾಕಿರೋದು ಗಾದ್ರೇಜ್ ಕಂಪನಿ ಇದೆ. ಅಂಡ್ ನೀವು ಯೂಸ್ ಮಾಡಿರೋ ಪ್ರತಿ ಒಂದು ಮೆಟೀರಿಯಲ್ಗೂ ನಾವು ಬಂದ್ಬಿಟ್ಟು ಅದ್ರದ್ದು ಬ್ರ್ಯಾಂಡ್ ವಾರಂಟಿ, ಬ್ರ್ಯಾಂಡ್ ಗ್ಯಾರಂಟೀಸ್ ಪ್ಲಸ್ ನಮ್ ಕಡೆಯಿಂದ ಬಿಲ್ಡರ್ ಕಡೆಯಿಂದ ನಾವು ಬಂದ್ಬಿಟ್ಟು ತಗೊಳ್ಳೋರಿಗೆ ನಮ್ ಕಂಪನಿ ಕಡೆಯಿಂದ ಸ್ಟ್ರಕ್ಚರಲ್ ವಾರಂಟಿ ಮತ್ತೆ ಬಂದ್ಬಿಟ್ಟು 10 years ವಾಟರ್ ಪ್ರೂಫಿಂಗ್ ವಾರಂಟಿ ವರೆಗೂ ನಾವು ಒಂದು ಕಾಂಟ್ರಾಕ್ಟ್ ಅಲ್ಲಿ ಮಾಡಿ ನಾವು ಕೊಡ್ತೀವಿ. ಸೊ ಇದು ಒಂದು ಎ ಕ್ಯಾಟಗರಿ ಬಿಲ್ಡರ್ ಹತ್ರ ತಗೊಳ್ಳೋ ವಿಲ್ಲಾಲಿ ನೀವು ಜಸ್ಟ್ ಒಂದು ಮಾಡೆಲ್ ಹೋಮ್ ನೋಡ್ಬಿಟ್ಟು ನೀವು ಸುಮ್ನೆ ಒಂದು ಯೂನಿಟ್ಗೆ ಕಾಸು ಕಟ್ಟಿ 14 ತಿಂಗಳು 16 ತಿಂಗಳು ವೇಟ್ ಮಾಡಿ ತಗೊಂಡು ಆಮೇಲೆ ಒಂದು ಇಂಟೀರಿಯರ್ ಹತ್ರ ಹೋಗಿ ಮತ್ತೆ ಖರ್ಚು ಮಾಡಿ ಅಪ್ಲೈನ್ಸ್ ಖರ್ಚು ಮಾಡಲ್ಲ ಇರಲ್ಲ. ಇದ್ರಲ್ಲಿ ನೀವೇನು ಅಂದ್ರೆ ಬಾಷ್ ಇಂದ ಎಲೆಕ್ಟ್ರಾನಿಕ್ಸ್ ಬಂದ್ಬಿಡುತ್ತೆ, ನಿಮ್ಗೆ ಲೂಸ್ ಫರ್ನಿಚರ್ ಕಸ್ಟಮೈಸ್ ಆಗಿರೋದು ಬಂದ್ಬಿಡುತ್ತೆ, ನ್ಯಾನೋ ಕೋಟಿಂಗ್ ಆ ಫರ್ನಿಚರ್ಗೆ ವಾಟರ್ ಪ್ರೂಫ್ ಆಗಿ ಬಂದ್ಬಿಡುತ್ತೆ, ಎಲ್ಲಾನು ಬಂದ್ಬಿಟ್ಟು ನಿಮ್ಗೆ ಸೆಟ್ ಆಗಿರುತ್ತೆ. ನಿಮ್ ಬಟ್ಟೆ ಕ್ರಾಕರಿ ನೀವು ಎತ್ಕೊಂಡ್ ಬಂದು ಮನೇಲಿ ಬಂದು ವಾಸ ಮಾಡೋದು ಒಂದೇ ಬಂದ್ಬಿಟ್ಟು ಬಾಕಿ. ಖಂಡಿತ. ಓಕೆ, ಬನ್ನಿ ಪಾರ್ಕಿಂಗ್ ನ ನೋಡೋಣ. ಶೋರ್. ಈಗ ಮನೆ ಎಂಟ್ರೆನ್ಸ್ ಆಗಿದ ತಕ್ಷಣ ಸರ್ ಈ ಪೋರ್ಷನ್ ಇದು ಏನಕ್ಕೆ ಬಿಲ್ಡ್ ಮಾಡಿದೀರಾ, ಈ ಪೋರ್ಷನ್ ಏನು ಯಾವ? ಶೋರ್. ಸೊ ಇವಾಗ ಈ ಪ್ರಾಜೆಕ್ಟ್ ಥೀಮ್ ಏನಂದ್ರೆ ಬಂದ್ಬಿಟ್ಟು ಪ್ರಾಸ್ಪರಿಟಿ ಅಂದ್ರೆ ನಾವು ಪ್ರತಿಯೊಂದು ಮೆಟೀರಿಯಲ್ ಯೂಸ್ ಮಾಡಿರೋದು, ಪ್ರತಿಯೊಂದು ಕಲರ್ ಯೂಸ್ ಮಾಡಿರೋದು, ಪ್ಯಾಲೆಟ್ ಯೂಸ್ ಮಾಡಿರೋದು, ಮತ್ತೆ ವಾಸ್ತು ಪ್ರಕಾರ ಮತ್ತೆ ಫೆಂಕ್ಷು ಪ್ರಕಾರ ಬಂದ್ಬಿಟ್ಟು ನಾವು ಯಾವ್ಯಾವ ಪ್ಲಾಂಟ್ಸ್ ಇಲ್ಲಿ ಇಟ್ಟಿದೀವಿ ಎಲ್ಲಾನು ಡ್ರಾಟ್ ರೆಸಿಸ್ಟೆಂಟ್ ಪ್ಲಾಂಟ್ಸ್, ಆಕ್ಸಿಜನ್ ರಿಚ್ ಪ್ಲಾಂಟ್ಸ್, ಮತ್ತೆ ಬಂದ್ಬಿಟ್ಟು ಪ್ರಾಸ್ಪರಿಟಿಗೆ ಬಂದ್ಬಿಟ್ಟು ಗುಡ್ ಲಕ್ ತರ ಅಂತ ಪ್ಲಾಂಟ್ಸ್ ಬಂದ್ಬಿಟ್ಟು ನಾವು ಇಟ್ಟಿದೀವಿ. ಸೊ ನೀವ್ ನೋಡ್ಬೋದು ಏನಂದ್ರೆ ಇಲ್ಲಿ 2 ಕಾರ್ ಪಾರ್ಕಿಂಗ್ ಅಂತೂ ಬಂದ್ಬಿಡುತ್ತೆ ವಿತ್ EV ಚಾರ್ಜಿಂಗ್ ಪಾಯಿಂಟ್ ಬಂದ್ಬಿಟ್ಟು ನಾವು ಕೊಟ್ಬಿಡ್ತೀವಿ. ಸಂಪ್ ಬಂದ್ಬಿಟ್ಟು 10,000 ಲೀಟರ್ಸ್ ಸಂಪು ಮತ್ತೆ 2,000 ಲೀಟರ್ಸ್ ಓವರ್ ಹೆಡ್ ಟ್ಯಾಂಕ್ ಬಂದ್ಬಿಟ್ಟು ಹಾಕಿದೀವಿ. ಅದು ಟ್ಯಾಂಕ್ ಕೂಡ ನಮ್ಗೆ ಎಸ್ ಟ್ಯಾಂಕ್. ಹೌದು, ನಾವು ನಾರ್ಮಲ್ ಆಗಿ ಬಂದ್ಬಿಟ್ಟು ಆಶೀರ್ವಾದ ಸಿಂಟೆಕ್ಸ್ ಪ್ಲಾಸ್ಟಿಕ್ ಬಂದ್ಬಿಟ್ಟು ಹಾಕಿಲ್ಲ, ಚೆನ್ನೈಯಿಂದ ಬಂದ್ಬಿಟ್ಟು ಫುಡ್ ಗ್ರೇಡ್ SS ಸ್ಟೀಲ್ ಟ್ಯಾಂಕ್ ಬಂದ್ಬಿಟ್ಟು ಹಾಕಿರೋದು. ಸೊ ಅದು ಬಂದ್ಬಿಟ್ಟು ನಿಮಗೆ ಇದ್ರಲ್ಲಿ ಸಿಗುತ್ತೆ. ಎಲ್ಲ ಟೆಕ್ನಿಕಲ್ ಲೈಟಿಂಗ್ಸ್ ನೀವು ಬಂದ್ಬಿಟ್ಟು ನೋಡ್ಬೋದು. ಟೆಕ್ನಿಕಲ್ ಲೈಟಿಂಗ್ಸ್ ಬಂದ್ಬಿಟ್ಟು ಆಚೆ ನಾವು ಉಪಯೋಗಿಸಿರೋದು ಬಂದ್ಬಿಟ್ಟು ಲ್ಯೂಕರ್ USA ಅನ್ನೋ ಬ್ರ್ಯಾಂಡ್ ಇಂದ, ಯಾವ ನಾರ್ಮಲ್ ಬ್ರ್ಯಾಂಡ್ಗೂ ಬಂದ್ಬಿಟ್ಟು ನಾವು ಹೋಗಿಲ್ಲ. ಎಲ್ಲ ಬಂದ್ಬಿಟ್ಟು ಒಳ್ಳೆ ವಾರಂಟೀಸ್ ಇರೋದಕ್ಕೆ ಬಂದ್ಬಿಟ್ಟು ಹೋಗಿದೀವಿ. ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ 2 wheeler ಕಾರ್ ಪಾರ್ಕಿಂಗ್, 2 wheeler ಪಾರ್ಕಿಂಗ್ ಸ್ಪೇಸ್ ಬಂದ್ಬಿಟ್ಟು ಬರುತ್ತೆ. ಇಲ್ಲೊಂದು 4 2 wheelers ಆರಾಮಾಗಿ ಬಂದ್ಬಿಟ್ಟು ಪಾರ್ಕ್ ಮಾಡ್ಕೋಬಹುದು. ಅಂಡ್ ಇಲ್ಲಿ ನಿಮ್ಗೊಂದು ವಾಟರ್ ಫೌಂಟೇನ್ ಏರಿಯಾ ಬಂದ್ಬಿಟ್ಟು ಬರುತ್ತೆ. ಈ ವಾಟರ್ ಫೌಂಟೇನ್ ಏರಿಯಾ ನಾವು ಬಂದ್ಬಿಟ್ಟು ವಾಸ್ತು ಪ್ರಕಾರ ಈ ಕಡೆ ಬಂದ್ಬಿಟ್ಟು ಇದ್ರೆ ಚೆನ್ನಾಗಿರುತ್ತೆ, ಎಂಟ್ರೆನ್ಸ್ ಗೆ ಒಂದು ಏಸ್ಥೆಟಿಕ್ ಇದಿರುತ್ತೆ ಅಂಡ್ ಕಾಮಿಂಗ್ ನೇಚರ್ ಇರುತ್ತೆ ಅನ್ನೋದಕ್ಕೋಸ್ಕರ ಬಂದ್ಬಿಟ್ಟು ಇಟ್ಟಿರೋದು. ಈ ಪೋರ್ಷನ್ ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಡೋರ್ ಬಂದಿರೋದ್ರಿಂದ ವಾಟರ್ ಸೋರ್ಸ್ ಬಂದ್ಬಿಟ್ಟು ನಾವು ಇಲ್ಲಿ ಇಟ್ಟಿದೀವಿ. ಇಲ್ಲಿ ನಿಮ್ಗೆ 2 ಔಟ್ಡೋರ್ ಫರ್ನಿಚರ್, ಒಂದು ಸೈಡ್ ಟೇಬಲ್ ಪ್ಲಸ್ ಶೂ ರ್ಯಾಕ್ ಸ್ಪೇಸ್ ಇಂದಾನು ನಮ್ ಕಡೆಯಿಂದ ಬಂದ್ಬಿಡುತ್ತೆ. ನಿಮ್ಗೆ ಈ ಸ್ಪೇಸಿಂಗ್ ಇರೋದ್ರಿಂದ ಇಲ್ಲಿ ಕುತ್ಕೊಂಡು ನಿಮ್ಗೆ ಒಂದು ಟೀ ಸ್ಪಾಟ್ಗೋ ಇಲ್ಲ ಏನಕ್ಕೋ ಬಂದ್ಬಿಟ್ಟು ಒಂದು ಒಳ್ಳೆ ಸನ್ರೈಸ್ ಜೊತೆ ಬಂದ್ಬಿಟ್ಟು ಒಂದು ಸೆಟ್ಟಿಂಗ್ ಸ್ಪಾಟ್ ಆಗಿ ಬಂದ್ಬಿಟ್ಟು ಇರುತ್ತೆ. ಸೊ ಹಂಗ್ ಬಂದ್ಬಿಟ್ಟು ಪ್ಲಾನ್ ಮಾಡಿರೋದು. ಬನ್ನಿ ನಾವು ಬಂದ್ಬಿಟ್ಟು ಇಲ್ಲ ಆ ಪೋರ್ಷನ್ ಒಂದು ಲಾಂಛನ ಮಾಡಿದ್ರ ಅಲ್ಲಿ ಪ್ಲೀಸ್. ಸೊ ಹಾಗೆ ಇಲ್ಲೊಂದು ಟ್ಯಾಪ್ ಒನ್ ವ್ಯವಸ್ಥೆ, ಇಲ್ಲೊಂದು ಟ್ಯಾಪ್ ಒನ್ ವ್ಯವಸ್ಥೆ, ಅಲ್ಲೊಂದು ಸ್ಟೋರೇಜ್ ವ್ಯವಸ್ಥೆ ಬಂದ್ಬಿಟ್ಟು ನಾವು ಮಾಡಿದೀವಿ. ಇದು ಒಂದು ಅನ್ಕವರ್ಡ್ ಕಾರ್ ಪಾರ್ಕಿಂಗ್ ಸ್ಪೇಸ್ ಆಗಿರುತ್ತೆ. ಇಲ್ಲಿ ನಿಮ್ಗೊಂದು ಫುಲ್ ಸೈಜ್ SUV ಬಂದ್ಬಿಟ್ಟು ಇಟ್ಕೋಬಹುದು. ಇಲ್ಲಿ ಬಂದ್ಬಿಟ್ಟು ನಿಮ್ಗೊಂದು ಸ್ಮಾಲ್ ಹ್ಯಾಚ್ ಬ್ಯಾಕ್ ಬಂದ್ಬಿಟ್ಟು ಇಟ್ಕೋಬಹುದು. ನಿಮ್ಗೆ ಇಲ್ಲಿ 240 ಸ್ಕ್ವೇರ್ ಫೀಟ್ ಆಫ್ ಲ್ಯಾಂಡ್ಸ್ಕೇಪ್ ಏರಿಯಾನೇ ನಿಮಗೆ ಬಂದ್ಬಿಡುತ್ತೆ. ಅಂಡ್ ನೀವು ಇಲ್ಲಿ ನಾವು ಯೂಸ್ ಮಾಡಿರೋ ಪ್ಲಾಂಟ್ಸ್ ನೋಡ್ಬೋದು. ನಾವು ಬಂದ್ಬಿಟ್ಟು ಬುದ್ಧ ಬ್ಯಾಂಬು ಯೂಸ್ ಮಾಡಿದೀವಿ ಫಾರ್ ಕಾಮ್ನೆಸ್ ಆಫ್ ದ ಹೌಸ್. ನಾವು ಮೆಕ್ಸಿಕನ್ ಟರ್ಫ್ ಬಂದ್ಬಿಟ್ಟು ಯೂಸ್ ಮಾಡಿದೀವಿ. ಅರ್ಥಿಂಗ್ ಪಿಟ್ಸ್ ಅದು ಇದು ಎಲ್ಲ ಬಂದ್ಬಿಟ್ಟು ಇಲ್ಲಿ ಬರುತ್ತೆ. ಕರೆಕ್ಟ್ ಆಗಿರೋ ಸೆಟ್ ಬ್ಯಾಕ್ಸ್, ಕರೆಕ್ಟ್ ಆಗಿರೋ ಡಿವಿಯೇಷನ್ ಲಿಮಿಟ್ಸ್ ಎಲ್ಲ ಬಂದ್ಬಿಟ್ಟು ತಿಳ್ಕೊಂಡು ಒಂದು ವೆಲ್ ಆರ್ಕಿಟೆಕ್ಟ್ ಬಿಲ್ಟ್ ಮನೆನ ಬಂದ್ಬಿಟ್ಟು ಕೊಡ್ಬೇಕಂತ ಪ್ಲಾನ್ ಮಾಡಿ ಇದನ್ನ ಬಂದ್ಬಿಟ್ಟು ಮಾಡಿರೋದು. ಆಕ್ಚುಲಿ ಬಿಲ್ಡಿಂಗ್ ಔಟರ್ದು ಪೈಂಟ್ ನೋಡಿದ್ರಲ್ಲ ಸೇಮ್ ಎಲ್ಲ ಒಂದೇ ಬರುತ್ತೆ. ಏನಕ್ಕಂದ್ರೆ ಅವ್ರು ಹೇಳ್ದಂಗೆ ತುಂಬಾ ಬ್ರೈಟ್ ಆಗಿರ್ಲಿ ಅಂತ ಒಂದು ಕಾನ್ಸೆಪ್ಟ್. ಜೊತೆಗೆ ಈ ಫ್ಲೋರಿಂಗ್ ಏನ್ ಯೂಸ್ ಮಾಡಿದಾರೆ ಇದು ಕೂಡ ನಮಗೆ ಆಂಟಿಸ್ಕಟ್ ಬ್ಲಾಕ್ ಲಪತ್ರನ ಯೂಸ್ ಮಾಡಿರೋಂಥದ್ದು. ಆಂಟಿಸ್ಕಟ್ ಸ್ಟ್ರಕ್ಚರ್ ಮಾತ್ರ ತುಂಬಾ ಚೆನ್ನಾಗಿದೆ, ಫೀಲ್ ಆಗ್ತಾ ಇದೆ ಅಂತದ್ದನ್ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಎಲ್ಲ ನೋಡ್ಬೋದು ವೈಟ್ ಸ್ಟೋನ್ ನ ಯೂಸ್ ಮಾಡಿದ್ದಾರೆ. ಒಂದು ಸೆಮ್ಮೆ ಗಾರ್ಡನ್ ತರ ಕೂಡ ಇಲ್ಲಿ ಕ್ರಿಯೇಟ್ ಮಾಡಿರುವಂತದ್ದು. ಈ ಗ್ರೌಂಡ್ ಫ್ಲೋರ್ ಅಲ್ಲಿ ಅಲ್ಲೂ ಒಂದು ಟ್ಯಾಪ್ ವ್ಯವಸ್ಥೆನ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲೂ ಕೂಡ ಒಂದು ಟ್ಯಾಪ್ ವ್ಯವಸ್ಥೆನ ಕೊಟ್ಟಿದ್ದಾರೆ ವಿತ್ EV ಚಾರ್ಜಿಂಗ್ ಪಾಯಿಂಟ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಈ ಗ್ರೌಂಡ್ ಫ್ಲೋರ್ ಅಲ್ಲಿ ತುಂಬಾ ಕ್ಲೀನ್ ಆಗಿ ನೀಟಾಗಿ ತುಂಬಾ ಅಲ್ಟಿಮೇಟ್ ಅಲ್ವಾ? ಮನೆ ಒಳಗಡೆನೆ ಖುಷಿ. ಬನ್ನಿ ಹೋಗೋಣ ಮನೆ ಒಳಗಡೆ. ಶೋರ್. ಎಸ್ ಸರ್. 2 ಕಾರ್ ಜೊತೆಗೆ 4ರಿಂದ 5 2 wheeler. ಇನ್ ಕೇಸ್ ಏನಾದ್ರು ನಾವು ಇಲ್ಲಿ ಒಂದು ಟೀ ಟೇಬಲ್ ಇಟ್ಕೋಬಹುದು. ಕೊಡ್ತೀವಿ. ನೀವು ಕೊಡ್ತೀರಾ? ಟೀ ಟೇಬಲ್ ಜೊತೆ ನಾವು 2 ಔಟ್ಡೋರ್ ಫರ್ನಿಚರ್ ಚೇರು ಬಂದ್ಬಿಟ್ಟು ಇವಾಗ ಮ್ಯಾನುಫ್ಯಾಕ್ಚರ್ ಆಗ್ತಿದೆ. ಅಂಡ್ ಯಾವ್ದು ಬಂದ್ಬಿಟ್ಟು ಆನ್ ಟಾಪ್ ಆಫ್ ದ ಶೆಲ್ಫ್ ನಾವು ಸುಮ್ನೆ ಬಂದ್ಬಿಟ್ಟು ಅಮೆಝಾನ್ ಅಲ್ಲ ಅಲ್ಲೋ ಇಲ್ಲೋ ತಗೊಂಡಿಲ್ಲ. ಪ್ರತಿಯೊಂದು ಒಂದು ಕರೆಕ್ಟ್ ಆಗಿರೋ ಕಾಂಟ್ರಾಕ್ಟರ್, ಒಂದು ಕರೆಕ್ಟ್ ಆಗಿರೋ ವೆಂಡರ್ ನ ಹಿಡಿದು ಈ ಮನೆಗೆ, ಈ ಸ್ಪೇಸ್ಗೆ ಕರೆಕ್ಟ್ ಆಗಿ ಯಾವ ಡೈಮೆನ್ಷನ್ ಇರುತ್ತೆ, ಯಾವ ವೇಟೇಜ್ ಇರುತ್ತೆ, ಡ್ಯೂರಬಿಲಿಟಿ ಯಾವ ಚೆನ್ನಾಗಿರುತ್ತೆ ಅಂತ ನೋಡಿ ಅಂತದ್ನ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಓಕೆ. ಜೊತೆಗೆ ವೀಕ್ಷಕರ ಇಲ್ಲಿ ನಮ್ಗೆ ವಾಟರ್ ಏನ್ ಬರ್ತಾ ಇದೆ, ಇಲ್ಲೊಂದು ಲೈಟ್ ಕೊಟ್ಟಿದ್ದಾರೆ. ಇನ್ ಕೇಸ್ ಮನೆಗೆ ಬಂದವರು ಅವ್ರಿಗೆ ಇಷ್ಟವಾಗಿರುವಂತಹ ಒಂದು ಲೋಗೋ ಕೂಡ ನಾವು ಇಲ್ಲಿ ಮೌಂಟ್ ಮಾಡ್ಕೋಬಹುದು. ಆ ಪರ್ಪಸ್ಗೆ ಇಲ್ಲೊಂದು ಲೈಟ್ ಕೊಟ್ಟಿರುವಂತದ್ದು. ಕ್ಲೀನ್ ಆಗಿ ವಾಸ್ತು ಮೇಂಟೈನ್ ಮಾಡಿದ್ದಾರೆ.
ಮನೆನ ಕ್ಲೀನ್ ಆಗಿ ಕಟ್ಟಿದ್ದಾರೆ. ಹೈ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮನೆ ಈ ಮನೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಸೊ ನೀವು ನೋಡ್ಬೋದು ಇಲ್ಲಿ ಎಲ್ಲ ಕಾಮನ್ ಏರಿಯಾಸ್ಗೂ ಬಂದ್ಬಿಟ್ಟು ನಾವು ಯೂಸ್ ಮಾಡಿರೋದು ವೈಟ್ ಮಾರ್ಬಲ್. ಅಂಡ್ ಇಲ್ಲಿ ನಾವು ಇವಾಗ ಫಾಯರ್ ಏರಿಯಾಲ್ ಇದೀವಿ. ಫಾಯರ್ ಏರಿಯಾಲು ಬಂದ್ಬಿಟ್ಟು ವಾಸ್ತು ಪ್ರಕಾರ ಗುಡ್ ಲಕ್ ತರ್ಸೋ ಅಂತ ಬಂದ್ಬಿಟ್ಟು ಪ್ಲಾಂಟ್ ಇಟ್ಟಿದೀವಿ. ಅದ್ರ ಮೇಲೆ ಬಂದ್ಬಿಟ್ಟು ಒಂದು ಸೀಟರ್ ಸ್ಪೇಸ್ ಇರುತ್ತೆ. ಈ ಸೀಟರ್ಸ್ಗೆ ಬೇಕಾಗಿರೋ ಪಿಲ್ಲೋಸ್ ಮತ್ತೆ ಸೀಟರ್ಸ್ ಎಲ್ಲ ಬಂದ್ಬಿಟ್ಟು ಬರುತ್ತೆ. ಅಂಡ್ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಬಂದ್ಬಿಟ್ಟು ತುಂಬಾ ಯುನಿಕ್ ಫೀಚರ್ ಅಂತ ಹೇಳಿದ್ರೆ ಬಂದ್ಬಿಟ್ಟು ಈ ಇಂಪೋರ್ಟೆಡ್ ಫೈರ್ ಪಿಟ್ ಏರಿಯಾ ಅಂತ ಹೇಳ್ಬೋದು. ಇಲ್ಲಿ 110 ಮನೆ ಕಟ್ಟಿದ್ದಾರೆ. ಈ 110 ಮನೇಲೂ ಯಾವ ಮನೇಲೂ ಒಂದು ಡೆಡಿಕೇಟೆಡ್ ಫೈರ್ ಪಿಟ್ ಸ್ಪೇಸ್ ಅಂತೂ ಇಲ್ಲ. ಜಸ್ಟ್ ಈ ಸ್ವಿಚ್ ಮಾತ್ರ ನಾವು ತರಿಸಿರೋದು ಕ್ಯಾಲಿಫೋರ್ನಿಯಿಂದ ಇಂಪೋರ್ಟ್ ಮಾಡಿಸಿ. ಸೊ ಇದು ಒಂದು ಆಟೋಮೇಟೆಡ್ ಫೈರ್ ಪಿಟ್ ಏರಿಯಾ. ಬೆಂಗಳೂರಲ್ಲಿ ಒಂದು ಚಿಲ್ ವೆದರ್ ಇರೋವಾಗ ಒಂದು ಈವ್ನಿಂಗ್ ಬಂದ್ಬಿಟ್ಟು ನೀಟಾಗಿ ಸ್ಪೆಂಡ್ ಮಾಡ್ಬೇಕಂದಾಗ ಬಂದ್ಬಿಟ್ಟು ಇಲ್ಲಿ ಫ್ಯಾಮಿಲಿ ಟೈಮ್ಗೆ ಇಟ್ ವಿಲ್ ಬಿ ಅ ವೆರಿ ಗುಡ್ ಸ್ಪೇಸ್. ಸೊ ಅದನ್ನ ಬಂದ್ಬಿಟ್ಟು ನೀವು ನೋಡ್ಬೋದು ಇಲ್ಲಿ ಈ ಪೊಸಿಷನ್ ಅಲ್ಲಿ. ಹೌದು, ಬಟ್ ಇದು ಫೈರ್ ಅಂದ್ರೆ ಅದು LPG ಸಿಲಿಂಡರ್ ಜೊತೆ ಕನೆಕ್ಟ್ ಆಗಿ ಜಸ್ಟ್ ನೀವು ಇಲ್ಲಿ ಒಂದು ಸ್ವಿಚ್ ಹಾಕಿದ್ರೆ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಬರ್ನರ್ ಆನ್ ಆಗುತ್ತೆ. ಅದೇ ಸ್ವಿಚ್ ಆಫ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಆಫ್ ಆಗುತ್ತೆ. ಇನ್ನೇನು ನಮ್ಮ ಆಪರೇಟ್ ಮಾಡೋದೇನಲ್ಲ. ನಿಮ್ಗೆ ಅಲ್ಲಿ ಬಾರ್ಬಿಕ್ಯೂ ಸ್ಕ್ಯೂರ್ಸ್ ನಾವೇ ಕೊಟ್ಬಿಡ್ತೀವಿ. ಕುತ್ಕೊಂಡು ನಿಮ್ಗೆ ಒಂದು ಈವ್ನಿಂಗ್ ಸ್ನಾಕ್ಸ್ ಬಾರ್ಬಿಕ್ಯೂ ಮಾಡ್ಕೋಬೇಕಂದ್ರೂ ಎಲ್ಲ ಬಂದ್ಬಿಟ್ಟು ಇಲ್ಲಿ ಸೆಟಪ್ ಆಗಿದೆ. ಗುಡ್, ಚೆನ್ನಾಗಿದೆ. ಇಲ್ಲಿ ಕೂಡ ನಮ್ಗೆ ಇದು ಪ್ಲಾಂಟ್ಸ್ ನಾವು ಕೊಟ್ಟಿರ್ತೀವಿ. ಅಂಡ್ ಇಲ್ಲೊಂದು ಸೀಟರ್ ಸ್ಪೇಸ್ ಎರಡ್ ಕಡೆನೂ ಬಂದ್ಬಿಟ್ಟು ಇರುತ್ತೆ. ಪ್ಲೀಸ್ ಬನ್ನಿ. ಬಟ್ ಏನು ಅಂದ್ರೆ ಈಗ ಈ ಪ್ಲಾಂಟಿಗೆ ನಮಗೆ ವೆಂಟಿಲೇಷನ್ ಏನಾದ್ರು ಬೇಕು ಅಂದ್ರೆ ಈ ಬೋತ್ ಸೈಡ್ ಏನ್ ಮಾಡಿದಾರೆ ಅಂದ್ರೆ ಎಲ್ಲ ನಮಗೆ ಸೆಟ್ ಬ್ಯಾಕ್ ನ ಬಿಟ್ಟಿದ್ದಾರೆ. ನೋಡ್ಬೋದು, ಎಲ್ಲ ನಮಗೆ ಗ್ಲಾಸ್ ಪಾರ್ಟಿಷನ್ಸ್ ಗಳನ್ನ ಮಾಡಿದ್ರೆ ವಿತ್ ಸೇಫ್ಟಿ ವೈಸ್ ಅಲ್ಲಿ. MS ಗ್ರಿಲ್ ವರ್ಕ್ ಕೂಡ ನಮಗೆ ಕೊಟ್ಟಿರೋದ್ರಿಂದ ವೆಂಟಿಲೇಷನ್ ಚೆನ್ನಾಗಿದೆ ಪ್ಲಾಂಟ್ ಗೆ ಮತ್ತೆ ಮನೆಗೆ. ಫುಲ್ ಆಲ್ಮೋಸ್ಟ್ 100ಗೆ 100% ವೆಂಟಿಲೇಷನ್ ಮನೆನಲ್ಲ. ಸಖತ್ತಾಗಿದೆ. ಬನ್ನಿ ಸರ್. ಸೊ ಇವಾಗ ಈ ವಿಂಡೋಸ್ ಮತ್ತೆ ಡೋರ್ಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಡೋರ್ಸ್ ಎಲ್ಲ ನಾವು ಯೂಸ್ ಮಾಡಿರೋದು ಇಂಟರ್ನಲಿ ಬಂದ್ಬಿಟ್ಟು ವುಡ್ ಅಂಡ್ ಫ್ಲಶ್ ಡೋರ್ಸ್ ವಿತ್ ಮೆರಿನೋ ಲ್ಯಾಮಿನೇಟ್ಸ್. ಇದು ಬಂದ್ಬಿಟ್ಟು ಆಕ್ಚುಲಿ ಸ್ಪೆಷಲ್. ಯಾಕಂದ್ರೆ ಟಾಸ್ಟಮ್ ಅಲ್ಯೂಮಿನಿಯಂ ವಿಂಡೋಸ್ ವಿಚ್ ಇಸ್ ಇಂಪೋರ್ಟೆಡ್ ಫ್ರಮ್ ಜಪಾನ್ ನಾವು ಬಂದ್ಬಿಟ್ಟು ತರಿಸಿ ನಾವು ಇಲ್ಲಿ ಬಂದ್ಬಿಟ್ಟು ಇನ್ಸ್ಟಾಲ್ ಮಾಡಿರೋದು. ಸೊ ಇದ್ರ ಕ್ವಾಲಿಟಿ ನೋಡಿದ್ರೆ ನಿಮ್ಗೆ ಬಂದ್ಬಿಟ್ಟು ಅರ್ಥ ಆಗುತ್ತೆ. ಸೊ ಇಲ್ಲಿ ಇವಾಗ ಲಿವಿಂಗ್ ಏರಿಯಾ ಕಡೆ ನಾವು ಬಂದ್ರೆ ಲಿವಿಂಗ್ ಏರಿಯಾಲಿ ನಾವು ಕೋಟಾ ಫ್ಲೋರಿಂಗ್ ಬಂದ್ಬಿಟ್ಟು ಯೂಸ್ ಮಾಡಿದೀವಿ. ಯಾಕಂದ್ರೆ ಬಂದ್ಬಿಟ್ಟು ಕೂಲ್ ಆಗಿರ್ಬೇಕು ಪ್ಲೇಸ್ ಅಂತ. ಅಂಡ್ ನ್ಯಾಚುರಲ್ ಸ್ಟೋನ್ ಯೂಸ್ ಮಾಡಿದ್ರೆ ಇಟ್ ಇಸ್ ಬೆಟರ್ ಇನ್ ವಾಸ್ತು ಅಂತ ಬಂದ್ಬಿಟ್ಟು ಹೇಳಿದ್ರು. ಇಲ್ಲಿ ನಾವು ಸ್ಯಾಮ್ಸಂಗ್ ಫ್ರೇಮ್ ಸೀರೀಸ್ 55 ಇಂಚ್ ಒಂದು ಟೆಲಿವಿಷನ್ ಕೊಡ್ತೀವಿ. ಅಲ್ಲಿ ನಿಮ್ ಪೂಜಾ ಯೂನಿಟ್ ಇರುತ್ತೆ. ಅದಕ್ಕೆ ಬೇಕಾಗಿರೋ ಬಂದ್ಬಿಟ್ಟು ಮೌಂಟ್ ಡೆಸ್ಕು ಇರುತ್ತೆ. ಈ ಕಡೆ ನೀವು ನೋಡಿದ್ರೆ ನಾವು ಬಂದ್ಬಿಟ್ಟು 1.5 ಟನ್ AC ಗಾದ್ರೇಜ್ ಬಂದ್ಬಿಟ್ಟು ಕೊಟ್ಟಿದೀವಿ. ಇಲ್ಲಿ ನಿಮ್ಗೊಂದು ಬೇ ವಿಂಡೋನು ಇರುತ್ತೆ. ಇಲ್ಲಿ ಲೂಸ್ ಫರ್ನಿಚರ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಸೆಂಟರ್ ಟೇಬಲ್, ಕಾರ್ಪೆಟ್ ನಾವು ಪ್ರೊವೈಡ್ ಮಾಡ್ತೀವಿ. 6 ಮೆಂಬರ್ ಸೀಟರ್ ಸೋಫಾ ಅಕಾರ್ಡಿಂಗ್ ಟು ದ ಟೀಮ್ ಟೆರಿಕಾಟಾ ಕಲರ್ ಬಂದ್ಬಿಟ್ಟು ಅದು ಮ್ಯಾನುಫ್ಯಾಕ್ಚರ್ ಆಗ್ತಿದೆ. ಅದು ಬಂದ್ಬಿಟ್ಟು ಇಲ್ಲಿ ಪ್ಲೇಸ್ ಆಗುತ್ತೆ. ಪ್ಲೀಸ್ ಬನ್ನಿ. ಇದು ಪೂಜಾ ಯೂನಿಟ್. ಅದು ಪೂಜಾ ಯೂನಿಟ್ ವಾಸ್ತು ಪ್ರಕಾರ ಬಂದ್ಬಿಟ್ಟು ಪೂಜಾ ಯೂನಿಟ್ ಬಂದ್ಬಿಟ್ಟು ಆ ಕಡೆ ಕೊಟ್ಟಿದೀವಿ. ಅಂಡ್ ಈ ಕಡೆ ನಾವು ಬಂದ್ಬಿಟ್ಟು ಮೇಲ್ ಹೋದ್ರೆ ಆಮೇಲೆ ಇದು ಆಚೆ ಕಡೆ ಗೇಟ್ ಹತ್ರ ಅದು ವಿಡಿಯೋ ಕಾಲಿಂಗ್ ಇತ್ತಲ್ಲ. ಹೌದು, ಅದೇನಾದ್ರು ಬಂದು ನೀವು ಆಪರೇಟ್ ಮಾಡ್ತೀವಿ. ಹೌದು, 3 ಸ್ಕ್ರೀನ್ ಬಂದ್ಬಿಟ್ಟು ಕೊಟ್ಟಿದೀವಿ. ಅದನ್ನು ಗಾದ್ರೇಜ್ ಇಂದಾನೆ ಕೊಟ್ಟಿದೀವಿ. ಸ್ಮಾರ್ಟ್ ಲಾಕ್ ಸಿಸ್ಟಮ್ಸ್ ಅಂಡ್ ಡೋರ್ ಬೆಲ್ ರಿಂಗ್ ಸಿಸ್ಟಮ್ಸ್ ಬಂದ್ಬಿಟ್ಟು ಗಾದ್ರೇಜ್ ಇಂದಾನೆ ಇನ್ಸ್ಟಾಲ್ ಮಾಡಿದೀವಿ. ಗಾದ್ರೇಜ್ ವಾರಂಟೀಸ್ 6 ಇಯರ್ಸ್ ಬಂದ್ಬಿಟ್ಟು ಇದ್ರ ಜೊತೆ ನಿಮಗೆ ಸಿಗುತ್ತೆ. ಓಕೆನಾ? ಅಂಡ್ ಇಲ್ಲಿ ನಿಮ್ಗೊಂದು ಪೌಡರ್ ರೂಮ್ ಇರುತ್ತೆ, ಗೆಸ್ಟ್ ಪೌಡರ್ ರೂಮ್ ಇರುತ್ತೆ, ಮತ್ತೆ ಬಂದ್ಬಿಟ್ಟು ಒಂದು ವಾಶ್ ಬೇಸಿನ್ ಇರುತ್ತೆ. ಅಂಡ್ ಮೇನ್ ಆಗಿ ನಾವು ಬಂದ್ಬಿಟ್ಟು ಎಲ್ಲ ಡೆಕೋರೇಟಿವ್ ಲೈಟಿಂಗ್ ಬಗ್ಗೆ ಹೇಳ್ಬೇಕು. ಡೆಕೋರೇಟಿವ್ ಲೈಟಿಂಗ್ ಅಲ್ಲ ಯಾವ್ದೋ ಒಂದು BVK ಅಯ್ಯಂಗಾರ್ ರೋಡ್ ಅಲ್ಲಿ ಹೋಗಿ ಸುಮ್ನೆ ಬಂದ್ಬಿಟ್ಟು ಬಿಲ್ ಇಲ್ಲದೆ ತಗೊಂಡ್ಬಂದೆ ಆ ತರ ಏನು ಮಾಡಿಲ್ಲ. ಇದನ್ನ ಬಂದ್ಬಿಟ್ಟು 2 ಇಯರ್ಸ್ ವಾರಂಟಿ ಜೊತೆ ಡೆಲ್ಲಿಯಲ್ಲಿ ಹ್ಯಾರಲ್ಡ್ ಎಲೆಕ್ಟ್ರಿಕಲ್ ಅಂತ ಒಂದು D2C ಬ್ರ್ಯಾಂಡ್ ಬಂದ್ಬಿಟ್ಟು ಮಾಡೋದು. ಅಲ್ಲಿಂದ ನಾವು ತರಿಸಿ ಒಂದೊಂದನ್ನು ಆರ್ಕಿಟೆಕ್ಟ್ ಥ್ರೂ ನಾವು ಬಂದ್ಬಿಟ್ಟು ರೌಟ್ ಮಾಡಿ ಈ ಏರಿಯಾಗೆ ಯಾವ ಬಂದ್ಬಿಟ್ಟು ಕರೆಕ್ಟ್ ಆಗಿರುತ್ತೆ ಅಂತ ನೋಡಿ ನಾವು ಇನ್ಸ್ಟಾಲ್ ಮಾಡಿದೀವಿ. ಇಂಡಿವಿಜುವಲ್ ಲಿಫ್ಟ್ ಬಂದ್ಬಿಟ್ಟಿದೆ. ಅದು ಕ್ಲಾಡಿಂಗ್ ಬಂದ್ಬಿಟ್ಟು ನಾವು ಕೊಟ್ಟಿರೋದು ಬಂದ್ಬಿಟ್ಟು ಬ್ಲಾಕ್ ಲೆಪೋತ್ರಲ್ಲಿ ನಾವು ಯೂಸ್ ಮಾಡಿದೀವಿ. ಅಂಡ್ ಲಿಫ್ಟ್ ಯಾವ್ದು ಲೋಕಲ್ ಬ್ರ್ಯಾಂಡ್ ಹೋಗಿಲ್ಲ, ಜಾಪನೀಸ್ ಆರ್ಟಿಸ್ಟ್ ಬ್ರ್ಯಾಂಡ್ ಹೋಗಿದೀವಿ. ಅದರಲ್ಲೂ 4 ಮೆಂಬರ್ ಅಂತ ಬಂದ್ಬಿಟ್ಟು ನಾವು ಇದು ಚೌಕಾಸಿ ಮಾಡಿಲ್ಲ. 6 ಮೆಂಬರ್ ಇದು ಲಿಫ್ಟ್ ಹೋಗಿದೀವಿ ವಿತ್ ಸ್ಟೇನ್ಲೆಸ್ ಸ್ಟೀಲ್ ಫಿನಿಶ್ ಅಂಡ್ ಮಿರರ್ ಫಿನಿಶ್. ಅಂಡ್ ವೀಲ್ ಚೇರ್ ಆಕ್ಸೆಸಿಬಲ್ ಆಗು ಬಂದ್ಬಿಟ್ಟು ಇರುತ್ತೆ. ಸೊ ನೀವು ಬಂದ್ಬಿಟ್ಟು ನೋಡ್ಬೋದು. ನೀವು ಹೇಳ್ದಂಗೆ ಆರಾಮಾಗಿ 6 ಮೆಂಬರ್ಸ್ ಅಲ್ಲ ಸರ್? ಎಸ್. 6 ಮೆಂಬರ್ ಲಿಫ್ಟ್ ಸ್ಪೇಷಿಯಸ್ ಆಗಿದೆ ವಿತ್ 6 ಮೆಂಬರ್ ಲಿಫ್ಟ್ ವಿತ್ ಗ್ಲಾಸ್ ಫಿನಿಶ್ ಬಂದ್ಬಿಟ್ಟು ನಾವು ಹೋಗಿದ್ದೀವಿ. ಆರಾಮಾಗಿ 6 ಜನ ನಿಂತ್ಕೊಬಹುದು. ಎಸ್. ಕಾಮನ್ ವಾಶ್ರೂಮ್ ಬಗ್ಗೆ ಇದು ನಮ್ಗೆ ಬಂದ್ಬಿಟ್ಟು ಒಂದು ಕಾಮನ್ ಪೌಡರ್ ರೂಮ್ ಗೆಸ್ಟ್ ಬಂದ್ರೆ ಬಂದ್ಬಿಟ್ಟು ಇರೋದಕ್ಕೆ ನೀವು ನೋಡ್ಬೋದು. ಸ್ಯಾನಿಟರಿ ಫಿಟ್ಟಿಂಗ್ ಎಲ್ಲ ಬಂದ್ಬಿಟ್ಟು ನಾವು ಹೋಗಿರೋದು ಜಾಗ್ವಾರ್ ಗೋಲ್ಡ್ ಸೀರೀಸ್ಗೆ ಹೋಗಿದ್ದೀವಿ. ಅಂಡ್ ಎಕ್ಸಾಸ್ಟ್ ಫ್ಯಾನ್ಸ್ ನಾವೆಲ್ಲ ಇನ್ಸ್ಟಾಲ್ ಮಾಡಿರೋದು ಯಾವ್ದೋ ಉಷಾ ಆ ತರ ನಾವು ಮುಟ್ಟೆ ಇಲ್ಲ. ಅದನ್ನು ಬಂದ್ಬಿಟ್ಟು ಆಟಂಬರ್ಗ್ ಅನ್ನೋ ಒಂದು ಕಂಪ್ನಿಯಲ್ಲಿ ಸ್ಮಾರ್ಟ್ ಸೀರೀಸ್ ಅಲ್ಲಿ ವಿತ್ ರಿಮೋಟ್ ಕಂಟ್ರೋಲ್ ಇರೋ ಫ್ಯಾನ್ಸ್ ಬಂದ್ಬಿಟ್ಟು ನಾವು ಹಾಕಿರೋದು. ಎಸ್. ಪ್ಲೀಸ್ ಬನ್ನಿ ಹೋಗೋಣ.
ಈ ಸ್ಟೇರ್ ಕೇಸ್ ಯೂಸ್ ಮಾಡಿದ್ರಲ್ಲ ವೈಟ್ ಎಲ್ಲ ಕಾಮನ್ ಏರಿಯಾಸ್ ಅಲ್ಲೂ ಸ್ಟೇರ್ ಕೇಸ್ ಅಲ್ಲೂ ಬರೋದು ನಿಮ್ಗೆ ಬಂದ್ಬಿಟ್ಟು ವೈಟ್ ಮಾರ್ಬಲ್ ಆಗಿರುತ್ತೆ. ಟೆಕ್ನಿಕಲ್ ಲೈಟ್ಸ್ ಎಲ್ಲ ನಾವು ಬಂದ್ಬಿಟ್ಟು ಫುಟ್ ಲೈಟ್ಸ್, ಟೆಕ್ನಿಕಲ್ ಲೈಟ್ಸ್ ಯೂಸ್ ಮಾಡಿರೋದೆಲ್ಲ ಲೂಕರ್ USA ಅನ್ನೋ ಬ್ರ್ಯಾಂಡ್ ಅಲ್ಲಿ ಬಂದ್ಬಿಟ್ಟು ಇರುತ್ತೆ. ಇದು ಸ್ಪ್ಲಿಟ್ ಲೆವೆಲ್ ಅನ್ನೋದ್ರಿಂದ ಇದು ಬಂದ್ಬಿಟ್ಟು ಇವಾಗ ಲೆವೆಲ್ 1B ಅಂತ ಬಂದ್ಬಿಟ್ಟು ಇರುತ್ತೆ. ಓಕೆನಾ? ಸೊ ಇಲ್ಲಿ ಬಂದ್ರೆ ನಿಮಗೆ ಬಂದ್ಬಿಟ್ಟು ಒಂದು ಯುಟಿಲಿಟಿ ಏರಿಯಾ ಡೆಡಿಕೇಟೆಡ್ ಆಗಿ ಬಂದ್ಬಿಟ್ಟು ಕೊಟ್ಟಿದೀವಿ. ಕಿಚನ್ ಜೊತೆ ಬಂದ್ಬಿಟ್ಟು ಸೆಗ್ರಿಗೇಟ್ ಆಗಿ ಇಲ್ಲಿ ನಿಮ್ಗೆ ಬಾಷ್ ಇಂದ ಒಂದು ವಾಷಿಂಗ್ ಮಿಷಿನ್, ಒಂದು ಡ್ರೈಯರ್ ಮತ್ತೆ ಬಂದ್ಬಿಟ್ಟು ಡಿಶ್ ವಾಷರ್ ನಮ್ ಕಡೆಯಿಂದಾನೆ ಬಂದ್ಬಿಟ್ಟು ಪ್ರೊವೈಡ್ ಆಗುತ್ತೆ. ಈ ಕಿಚನ್ ನ ಬಂದ್ಬಿಟ್ಟು ಕ್ಯಾಲಿಫೋರ್ನಿಯಾ ಸ್ಟೈಲ್ ಓಪನ್ ಕಿಚನ್ ಅಂತ ಬಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ನಿಮ್ಗೆ ಒಂದು ಐಲ್ಯಾಂಡ್ ಕೌಂಟರ್ ಬರುತ್ತೆ. ಆಕ್ಚುಲಿ ವಿಡಿಯೋ ಬಾಕ್ಸ್ ನೋಡಿದ್ರೆ ನಿಮ್ಗೆ ಬಾಷ್ ಇಂದ ನಮ್ ಕಡೆ ಒಂದು ರೆಫ್ರಿಜರೇಟರು, ಮೈಕ್ರೋವೇವ್ ಅನ್ನು, ಅವನ್ನು ಎಲ್ಲ ಬಂದ್ಬಿಟ್ಟು ನಮ್ ಕಡೆಯಿಂದ ಪ್ರೊವೈಡ್ ಆಗುತ್ತೆ. ಇಲ್ಲಿ ನಿಮ್ಗೆ ಕುಕಿಂಗ್ ಅಂತ ಬಂದ್ರೆ 5 ಬರ್ನರ್ ಬಂದ್ಬಿಟ್ಟು ಬಾಷ್ ಸ್ಟವ್, ಅದಕ್ಕೆ ಬೇಕಾಗಿರೋ ಹಾಬು ಎಲ್ಲ ಬಂದ್ಬಿಟ್ಟು ನಮ್ ಕಡೆಯಿಂದ ಇನ್ಸ್ಟಾಲ್ ಆಗಿರುತ್ತೆ. ಅಂಡ್ ಮೇನ್ಲಿ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು ಚಿಕ್ಕ ಕ್ರಾಕರಿ ಸೆಟ್ ಕೊಟ್ಟಿದೀವಿ. ಇಲ್ಲಿ ನಿಮ್ಗೆ ಡ್ರೈ ವೇಸ್ಟ್ ಹಾಕೋದಕ್ಕೆ ಒಂದು ಹಿಡನ್ ಸೆಕ್ಷನ್ ಬಂದ್ಬಿಟ್ಟು ಕೊಟ್ಟಿದೀವಿ. ಇಲ್ಲಿ ಯೂಸ್ ಮಾಡಿರೋದೆಲ್ಲ ಬಂದ್ಬಿಟ್ಟು ಫುಲ್ ಬಾಡಿ ಟೈಲ್ ಆಗಿರುತ್ತೆ. ಅಂಡ್ ಫ್ಲೋರಿಂಗ್ ಯೂಸ್ ಮಾಡಿರೋದು ಬಂದ್ಬಿಟ್ಟು ವೈಟ್ ಮಾರ್ಬಲ್ ಆಗಿರುತ್ತೆ. ಇಲ್ಲಿ ನಿಮ್ಗೆ ಒಂದು ಹ್ಯಾಂಡ್ ವಾಶ್ ಸೆಕ್ಷನ್ ಇರುತ್ತೆ. ಅಲ್ಲೂ ನಾವು ಯೂಸ್ ಮಾಡಿರೋದು ಬಂದ್ಬಿಟ್ಟು ಜಾಗ್ವಾರ್ ಸೀರೀಸ್ ಸಿಂಕೆ, ಜಾಗ್ವಾರ್ ಗೋಲ್ಡ್ ಸೀರೀಸ್ ಟ್ಯಾಪ್ಸೆ ಅಂಡ್ ಡೆಕೋರೇಟಿವ್ ಲೈಟಿಂಗ್ ಫ್ರಮ್ ಹ್ಯಾರಲ್ಡೆ. ಅಂಡ್ ಎಲ್ಲ ಸ್ವಿಚಸ್ಗೂ ನಾವು ಇಲ್ಲಿ ಹೋಗಿರೋದು ಬಂದ್ಬಿಟ್ಟು ಯಾವುದೋ ನಾರ್ಮಲ್ ಹೇವಲ್ಸ್ ಆ ತರ ಬ್ರ್ಯಾಂಡ್ ಅಲ್ಲ. ವಿ ಹವ್ ಗಾನ್ ವಿತ್ ನಾರಿಸಸ್ ಅಲ್ಲೂ ಬಂದ್ಬಿಟ್ಟು ಅಲ್ಯೂಮಿನಿಯಂ ಸೀರೀಸ್ ಗ್ರೇಗ್ ಬಂದ್ಬಿಟ್ಟು ಹೋಗಿದ್ದೀವಿ. ಇಲ್ಲಿ ನಿಮ್ಗೊಂದು 4 ಸೀಟರ್ ಡೈನಿಂಗ್ ಟೇಬಲ್ ಅಂಡ್ ಚೇರ್ಸ್ ನಮ್ ಕಡೆಯಿಂದ ಪ್ರೊವೈಡ್ ಆಗುತ್ತೆ ಈ ಪೋರ್ಷನ್. ಎಸ್, ಈ ಪೋರ್ಷನ್ ಅಲ್ಲಿ. ಅಂಡ್ ಇಲ್ಲಿ ನಿಮ್ಗೊಂದು ಎಲ್ ಶೇಪ್ ಬೇ ವಿಂಡೋ ಬಂದ್ಬಿಟ್ಟು ನಾವು ಕೊಡ್ತೀವಿ. ಯಾಕಂದ್ರೆ ಬಂದ್ಬಿಟ್ಟು ಕೆಲವ್ರಿಗೆ ಕುತ್ಕೊಂಡು ತಿನ್ನೋದಕ್ಕೆ ಬಂದ್ಬಿಟ್ಟು ಇಷ್ಟ ಆಗುತ್ತೆ ಅಂತ, ಪ್ಲಸ್ ಒಂದು ವ್ಯೂ ಜೊತೆ ಇರಲಿ ಅಂತ. ಅಂಡ್ ಇನ್ಫ್ಯಾಕ್ಟ್ ನೀವು ಬಂದ್ಬಿಟ್ಟು ನೋಡಿದ್ರೆ ಇಲ್ಲಿ ಬೇಕಾಗಿರೋ ಶೇರ್ ಕರ್ಟನ್ಸು, ಮೇನ್ ಕರ್ಟನ್ಸು ಅಕಾರ್ಡಿಂಗ್ ಟು ದಿ ಆರ್ಕಿಟೆಕ್ಟ್ ಏನ್ ಬಂದ್ಬಿಟ್ಟು ಕರೆಕ್ಟ್ ಆಗಿರುತ್ತೆ ಅಂತ ಅದನ್ನು ನಾವು ಟೇಲರ್ ಮಾಡಿ, ಕಸ್ಟಮ್ ಮೇಡ್ ಮಾಡಿ ನಾವು ಇಲ್ಲಿ ಇನ್ಸ್ಟಾಲ್ ಮಾಡಿ ನಾವು ನಿಮಗೆ ಕೊಡ್ತೀವಿ. ಓಕೆ. ಸೊ ಯಾವುದೇ ಡಿ ಮಾರ್ಟ್ಗೋ ಇಲ್ಲ ಒಂದು ಇದಕ್ಕೋ ಹೋಗಿ ಸುಮ್ಮನೆ ರೆಡಿಮೇಡ್ ತಗೊಂಡ್ಬಂದು ಇಲ್ಲಿ ಇನ್ಸ್ಟಾಲ್ ಅಂತೂ ನಾವು ಮಾಡ್ತಿಲ್ಲ. ಅದ್ ನೀವು ಒಂದ್ಸತಿ ಮನೆ ಬಂದು ನೋಡಿದ್ರೆ ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ. ಎಲ್ಲ ಕಸ್ಟಮೈಸ್ಡ್ ಐಟಮ್, ಟೇಲರ್ಡ್ ಐಟಮ್ಸ್, ನಾಟ್ ಜಸ್ಟ್ ನಾರ್ಮಲ್ ಕರ್ಟನ್ಸ್, ಲೆನಿನ್ ಶಿಯರ್ ಕರ್ಟನ್ಸ್ ಪ್ಲಸ್ ಔಟ್ಡೋರ್ ಮೇನ್ ಕರ್ಟನ್ಸ್ ಅಷ್ಟನ್ನು ನಾವು ಬಂದ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಹಾಗೆ ಈ ಪೋರ್ಷನ್ ಕೂಡ ಹಂಗೆ. ಇಲ್ಲಿ ನಿಮ್ಗೊಂದು ಚಿಕ್ಕ ಸೀಟರ್ ಬರುತ್ತೆ. ಈ ಶಾಂಡ್ಲಿಯರ್ ಮತ್ತೆ ಫಾಯರ್ ಏರಿಯಾ ಬಂದ್ಬಿಟ್ಟು ನಿಮ್ಗೆ ಕಾಣಿಸಂಗೆ, ಸೊ ದಟ್ ಗ್ರೌಂಡ್ ಫ್ಲೋರ್ ಅಲ್ಲಿ ಮತ್ತೆ ಬಂದ್ಬಿಟ್ಟು ಈ ಡೈನಿಂಗ್ ಸ್ಪೇಸ್ ಅಲ್ಲಿ ನಿಮ್ಗೊಂದು ಕಮ್ಯುನಿಕೇಶನ್ ಸೆಕ್ಷನ್ ಇರ್ಲಿ ಅಂತ. ಸರಿ, ಗುಡ್ ಕಾನ್ಸೆಪ್ಟ್ ಇದೆ. ಥ್ಯಾಂಕ್ ಯು. ಆಕ್ಚುಲಿ ಇವಾಗ ರೆಫ್ರಿಜರೇಟರ್ ಬಂದಿದಲ್ಲ? ರೆಫ್ರಿಜರೇಟರ್ ಬಂದಿದೆ, ಅವನ್ ಬಂದಿದೆ, ಮೈಕ್ರೋವೇವ್ ಬಂದಿದೆ. ಜಸ್ಟ್ ಇವಾಗ ಫೈನಲ್ ಟಚ್ ಅಪ್ಸ್ ಬಂದ್ಬಿಟ್ಟು ಆಗ್ತಿದೆ ಇನ್ಸ್ಟಾಲ್ ಮಾಡೋದು. ಓಕೆ ಓಕೆ, ಬನ್ನಿ ಸರ್, ಬನ್ನಿ. ಫುಲ್ ನಮಗೆ ವೈಟ್ ಏನು ನಮಗೆ ಫ್ಲೋರಿಂಗ್ ಯೂಸ್ ಮಾಡಿರೋ ಮೆಟೀರಿಯಲ್ ಫುಲ್ ಟೆರೆಸ್ ವರ್ಗು ಕಾಮನ್ ಏರಿಯಾಸ್ ಅಲ್ಲಿ ಎಲ್ಲ ನಾವು ಯೂಸ್ ಮಾಡಿರೋದು ವೈಟ್ ಮಾರ್ಬಲ್. ಇದು ನಿಮ್ ಲಿಫ್ಟ್ ಫಸ್ಟ್ ಲ್ಯಾಂಡಿಂಗ್ ಆಗಿರುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ ಫಸ್ಟ್ ರೂಮ್ ಆಕ್ಸೆಸ್ ಆಗಿರುತ್ತೆ. ಈ ರೂಮ್ ನ ನಾವು ಬಂದ್ಬಿಟ್ಟು ಕಿಡ್ಸ್ ಬೆಡ್ರೂಮ್ ಇಲ್ಲಾಂದ್ರೆ ಗೆಸ್ಟ್ ಬೆಡ್ರೂಮ್ ತರ ಬಂದ್ಬಿಟ್ಟು ಯೂಸ್ ಮಾಡಿದೀವಿ. ಇಲ್ಲಿ ನಿಮ್ಗೆ ಈ ಬೆಡ್ ನ ಯು ಕ್ಯಾನ್ ಮೇಕ್ ಇಟ್ ಒನ್ ಆರ್ ಯು ಕ್ಯಾನ್ ಕೀಪ್ ಇಟ್ ಸಪರೇಟ್ಲಿ. ಆ ತರ ಬಂದ್ಬಿಟ್ಟು ಇದ್ ಮಾಡ್ಬೋದು. ನಿಮ್ಗೆ ಒಂದು ಕನ್ಸೋಲ್ ಟೇಬಲ್ ಸಿಗುತ್ತೆ, ನಿಮ್ಗೆ ಆರ್ಟಿಫ್ಯಾಕ್ಟ್ಸ್ ಇಡೋದಕ್ಕೆ ಬಂದ್ಬಿಟ್ಟು ಒಂದು ಸ್ಪೇಸ್ ಸಿಗುತ್ತೆ. ಅಂಡ್ ಪ್ರತಿ ಒಂದು ರೂಮು ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಒಂದು ವಾಕ್ ಇನ್ ಕ್ಲಾಸೆಟ್ ಮತ್ತೆ ಬಂದ್ಬಿಟ್ಟು ಒಂದು ಡ್ರೆಸ್ಸರ್ ಯೂನಿಟ್ ಅಂಡ್ ಡೆಡಿಕೇಟೆಡ್ ರೆಸ್ಟ್ ರೂಮ್ ಜೊತೆ ಬಂದ್ಬಿಟ್ಟು ಬರುತ್ತೆ. ಅಂಡ್ ಇದು ಕಿಡ್ಸ್ ಬೆಡ್ರೂಮ್ ಅನ್ನೋದ್ರಿಂದ ಬಂದ್ಬಿಟ್ಟು ನಾವೇನ್ ಮಾಡಿದೀವಿ ಅಂದ್ರೆ ಇಲ್ಲೇ ಆಕ್ಸೆಸಿಬಲ್ ಆಗಿ ಇರಂಗೆ ಬಂದ್ಬಿಟ್ಟು ಒಂದು 2 ಮೆಂಬರ್ ಸ್ಟಡಿ ಏರಿಯಾ ವಿತ್ ಸನ್ಸೆಟ್ ವ್ಯೂ ಇರಂಗೆ ಬಂದ್ಬಿಟ್ಟು ನಾವು ಮಾಡಿದೀವಿ. ಅಂಡ್ ನಿಮ್ಗೆ ಇಲ್ಲಿ ಬೇಕಾಗಿರೋ ಎಲ್ಲ ಟೇಬಲ್, ಸ್ಟೋರೇಜ್ ಮತ್ತೆ ಬಂದ್ಬಿಟ್ಟು ಆಕ್ಸೆಸ್ ಪಾಯಿಂಟ್ಸ್ ಬಂದ್ಬಿಟ್ಟು ನಿಮಗೆ ಸಿಕ್ಬಿಡುತ್ತೆ. ಅಂಡ್ ಇನ್ನೊಂದು ಸ್ಪೆಷಲ್ ಫೀಚರ್ ಬಂದವರೆಲ್ಲ ಇಷ್ಟಪಡೋದು ಏನಂದ್ರೆ ಕಿಡ್ಸ್ಗೆ ಬಂದ್ಬಿಟ್ಟು ಇಲ್ಲಿ ರೆಸಾರ್ಟ್ಸ್ ಅಲ್ಲಿ ಬಂದ್ಬಿಟ್ಟು ಸಸ್ಪೆಂಡೆಡ್ ಪ್ಲೇಯರ್ ಅಂತ ಮಾಡ್ತಾರೆ. ಅವ್ರನ್ನ ನಾವು ವೆಂಡರ್ನ ನಾವು ಕಾಶ್ಮೀರಿಂದ ಕರೆಸಿ ನಾವು ಈ ಸಸ್ಪೆಂಡೆಡ್ ಪ್ಲೇ ಏರಿಯಾ ಬಂದ್ಬಿಟ್ಟು ನಾವು ಮಾಡಿದೀವಿ. ಇದು 1000 kgs ನ ಬಂದ್ಬಿಟ್ಟು ಈಸಿಯಾಗಿ ಬಂದ್ಬಿಟ್ಟು ಅಕಾಮಿಡೇಟ್ ಮಾಡುತ್ತೆ. ಆರಾಮಾಗಿ ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಡು ಬುಕ್ ಓದ್ಬೋದು ವಿತ್ ಸನ್ಸೆಟ್ ವ್ಯೂ ಆರ್ ಕಿಡ್ಸ್ ಕ್ಯಾನ್ ಪ್ಲೇ ವಿತ್ ಇಟ್. ಇಟ್ ಇಸ್ ಆಲ್ಸೋ ಆಕ್ಸೆಸಿಬಲ್ ಟು ಯುವರ್ ಫೈರ್ ಪಿಟ್ ಏರಿಯಾ. ಸೊ ದಿಸ್ ಇಸ್ ಅನದರ್ ಫೀಚರ್ ದಟ್ ಎವ್ರಿ ಒನ್ ಲೈಕ್ when people came and saw. ಬಟ್ ಆಕ್ಚುಲಿ ನಾವು ನೋಡಿದಂಗೆ ಇದು ಫಸ್ಟ್ ನಾನು ನೋಡ್ತಾರಂಗೆ ಮನೇಲಿ ಇದನ್ನ ಯೂಸ್ ಮಾಡಿದ್ರೆ ಫಸ್ಟ್ ಕಾನ್ಸೆಪ್ಟ್ ಚೆನ್ನಾಗಿದೆ. ಕರೆಕ್ಟ್. ಅದು ನಿಮ್ಗೆ 2 years ವಾರಂಟಿ ಜೊತೆನೂ ಬರುತ್ತೆ. ಪ್ಲಸ್ ನಾವು ಒಂದು ಡಬಲ್ ಲೇಯರ್ ಪ್ರೊಟೆಕ್ಷನ್ ಗೆ ಬಂದ್ಬಿಟ್ಟು ನಾವು ಹಾಕಿ ಜೂಟ್ಸ್ ಜೊತೆ ಬಂದ್ಬಿಟ್ಟು ನಾವು ಕೊಡ್ತೀವಿ. ಸೊ ಇಟ್ಸ್ ಅ ಪ್ರಾಪರ್ ಇಂಜಿನಿಯರ್ಡ್ ವೇಟ್ ಟೆಸ್ಟೆಡ್ ಸಸ್ಪೆಂಡೆಡ್ ಪ್ಲೇ. ಓಕೆ ಸರಿನಾ? ಎಸ್, ಇಲ್ಲಿ ಬನ್ನಿ ಪ್ಲೀಸ್ ಬನ್ನಿ. ಸೊ ನಾವು ವಾರ್ಡ್ರೋಬ್ಸ್ ಗೆ ಬಂದ್ಬಿಟ್ಟು ಹೋಗಿರೋ ಕಾನ್ಸೆಪ್ಟ್ಸ್ ಎಲ್ಲ ಬಂದ್ಬಿಟ್ಟು ಹಾಫ್ ಫ್ಲಟೆಡ್ ಪ್ಯಾನಲ್ಸ್ ಅಂಡ್ ಹಾಫ್ ಲ್ಯಾಮಿನೇಟೆಡ್ ಪ್ಯಾನಲ್ಸ್. ಎಲ್ಲ ಲ್ಯಾಮಿನೇಟ್ಸ್ ನಾವು ಯೂಸ್ ಮಾಡಿರೋದು ಮೆರಿನೋನೆ. ಸೊ ನಾವು ಯಾವ್ದು ಇದು ಮಾಡಿಲ್ಲ. ಫ್ಲಟೆಡ್ ಪ್ಯಾನಲ್ ಸೆಕ್ಷನ್ ಗೆ ಬಂದ್ಬಿಟ್ಟು ನಾವ್ ಏನ್ ಮಾಡಿದೀವಿ ಅಂದ್ರೆ LED ಕನೆಕ್ಷನ್ಸ್ ಕೊಟ್ಟಿದೀವಿ ಅಂಡ್ ವಿಕರ್ ಬಾಸ್ಕೆಟ್ಸ್ ಫಾರ್ ಸ್ಟೋರೇಜ್ ಬಂದ್ಬಿಟ್ಟು ನಾವು ಕೊಟ್ಟಿದೀವಿ. ನಿಮ್ಗೆ ಪುಲ್ ಔಟ್ಸ್ ಬಂದ್ಬಿಟ್ಟು ಎಲ್ಲ ಡ್ರಾವರ್ಸ್ ಅಲ್ಲೂ ಸಿಗುತ್ತೆ. ಅಂಡ್ ನಿಮ್ಗೆ
ಡರ್ಟಿ ಕ್ಲೋತ್ಸ್ ನ ಇಡೋದಕ್ಕೆ ಬಂದ್ಬಿಟ್ಟು ಒಂದು ಸೆಕ್ಷನ್ ನಾವು ಬಂದ್ಬಿಟ್ಟು ಇಂಜಿನಿಯರ್ ಮಾಡಿ ನಾವು ಇಟ್ಟಿದೀವಿ. Okay. ಇಲ್ಲಿ ನಿಮ್ಗೆ ಬಂದ್ಬಿಟ್ಟು ಡ್ರೆಸ್ಸಿಂಗ್ ಯೂನಿಟ್ ಇರುತ್ತೆ, ಇಲ್ಲಿ ನಿಮ್ಗೆ ಒಂದು ಸೀಟರ್ ಸಿಗುತ್ತೆ ಅಂಡ್ ಅದಕ್ಕೆ ಬೇಕಾಗಿರೋ ಕನ್ಸೀಲ್ ಡ್ರಾವರ್ ಸಿಗುತ್ತೆ. ಅಂಡ್ ದಿಸ್ ಇಸ್ ದ ಫಸ್ಟ್ ಅಂಡ್ ದ ಸ್ಮಾಲೆಸ್ಟ್ ರೆಸ್ಟ್ ರೂಮ್ ಇನ್ ದ ಹೌಸ್. ಅಲ್ಲೂ ಬಂದ್ಬಿಟ್ಟು ವಿ ಹವ್ ಯೂಸ್ ಜಾಗ್ವಾರ್ ಅಂಡ್ ಗೋಲ್ಡ್ ರೇಂಜ್ ಫಿಟ್ಟಿಂಗ್ಸ್ ಅಲ್ಲಿ ಶವರ್ ಹೆಡ್ಸ್ ಅಂಡ್ ಎಕ್ಸಾಸ್ಟ್ ಎಲ್ಲ ನೋಡಿದ್ರೆ ಹೇಳ್ದಂಗೆ ಆಟೋಮ್ ಬರ್ಗ್ನೆ ಬಂದ್ಬಿಟ್ಟು ಯೂಸ್ ಮಾಡಿದೀವಿ. ಡೆಕೋರೇಟಿವ್ ಎಲ್ಲ ಬಂದ್ಬಿಟ್ಟು ವಿ ಹವ್ ಯೂಸ್ಡ್ ಓನ್ಲಿ ಫ್ರಮ್ ಹ್ಯಾರಲ್ಡ್ ಎಲೆಕ್ಟ್. ಬಟ್ ಏನು ಅಂದ್ರೆ ಇಲ್ಲಿ ಏನು ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಅಟ್ಯಾಚ್ ಬಾತ್ರೂಮ್ ಇದೆಯಲ್ಲ, ಫಿಟ್ಟಿಂಗ್ಸ್ ಗಳೆಲ್ಲ ನೋಡಿ ಎಲ್ಲ ಗೋಲ್ಡ್ ಫಿನಿಶಿಂಗ್ ಇರುವಂತಹ ಕಲರ್ ನ ಚಾಯ್ಸ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಪಾರ್ಟಿಷನ್ ಮಾಡಿದ್ದಾರೆ, ನಮಗೆ ಡ್ರೈ ಮತ್ತೆ ವೆಟ್ ನ ಪಾರ್ಟಿಷನ್ ಕೂಡ ಮಾಡಿದ್ದಾರೆ, ವಿತ್ ಟಫ್ ಗ್ಲಾಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಬಾತ್ರೂಮ್ ಕೂಡ ನಮಗೆ ಸ್ಪೇಷಿಯಸ್ ಆಗಿದೆ, ವಾಲ್ಗಳಿಗೆ ವೆಟ್ರೋಫಿಟ್ ಟೈಲ್ಸ್ ಅಂಡ್ ಫ್ಲೋರಿಂಗ್ ಆಂಟಿಸ್ಕೇಟ್ ವೆಟ್ರೋಫಿಟ್ ಟೈಲ್ಸ್ ನ ಯೂಸ್ ಮಾಡಿರೋದು. ಸಾಕಾಗಿದೆ, ಚೆನ್ನಾಗಿದೆ. ಗುಡ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಆಮೇಲೆ ಟಾಪ್ ಟು ಬಾಟಮ್ ವರ್ಗೂ ಕೂಡ ನಮಗೆ ಟೈಲ್ಸ್ ನ ಬಿಲ್ಡ್ ಮಾಡಿರುವಂತದ್ದು. ಸೀಲಿಂಗ್ ಅಲ್ಲಿ ಮಾತ್ರ ನಮಗೆ ಪೈಂಟ್ ಬರುತ್ತೆ ಅನ್ನೋದೊಂದು ಬಿಟ್ರೆ ನಾವು ವಾಲ್ಗಳಿಗೆ ಯಾವುದೇ ರೀತಿ ನಮಗೆ ಪೈಂಟ್ ಮಾಡಿರೋದಿಲ್ಲ. ಆಮೇಲೆ ಟೈಲ್ಸ್ಗೂ ಕೂಡ ನಮಗೆ ವಿತ್ ಅಪಾಕ್ಸಿ ಕೂಡ ನಮಗೆ ಕಂಪ್ಲೀಟ್ ಆಗಿ ನಿಂತಿದೆ ಮನೆ. ಸಾಕದಾಗಿದೆ. ಬನ್ನಿ. ಆಮೇಲೆ ಸರ್ ಹಾಗೆ ಇದು ಫ್ಲೋರಿಂಗ್ ಯಾವ್ದು ಅಂತ ಹೇಳಿಲ್ಲ. ಸೊ ಕಾಮನ್ ಏರಿಯಾಸ್ ಅಲ್ಲಿ ನಾವು ಯೂಸ್ ಮಾಡಿರೋದೆಲ್ಲ ಬಂದ್ಬಿಟ್ಟು ಮಾರ್ಬಲ್ ಫಿನಿಶ್ ಅಂಡ್ ಮೈ ಟೈಲ್ಸ್ ಇಂದ ಬಂದ್ಬಿಟ್ಟು ಯೂಸ್ ದ ವುಡ್ ಫಿನಿಶ್ ಟೈಲ್ಸ್. ಆಕ್ಚುಲಿ ಇದಕ್ಕೆ ಆಕ್ಚುಲ್ ವುಡ್ ಹೋಗೋಣ ಅಂತಿದ್ವಿ, ಬಟ್ ಆರ್ಕಿಟೆಕ್ಟ್ ಬಂದ್ಬಿಟ್ಟು ಇವಾಗ ಬಂದ್ಬಿಟ್ಟು ಸೇಲ್ ಪಾಯಿಂಟ್ ಚೆನ್ನಾಗಿರುತ್ತೆ, ಆದ್ರೆ 4-5 years ಅಲ್ಲಿ ಆಕ್ಚುಲ್ ವುಡ್ ಬಂದ್ಬಿಟ್ಟು ಪ್ರಾಬ್ಲಮ್ಸ್ ಕೊಡುತ್ತಂದಾಗ ಯಾವ ಟೈಲ್ ಬಂದ್ಬಿಟ್ಟು ವುಡ್ಗಿಂತ ಆಕ್ಚುಲಿ ಎಕ್ಸ್ಪೆನ್ಸಿವ್ ಇರುತ್ತೋ ಅದಕ್ಕೆ ಬಂದ್ಬಿಟ್ಟು ನ್ಯಾಚುರಲ್ ಲುಕ್ ಕೊಡ್ಬೇಕಂತ ಸೆಲೆಕ್ಟ್ ಮಾಡಿ ಅದನ್ನೇ ಯೂಸ್ ಮಾಡಿದೀವಿ. ಅಂಡ್ ನಾವ್ ಇದನ್ನ ಬಿಲ್ಡರ್ ಕಾನ್ಸೆಪ್ಟ್ ಅಲ್ಲಿ ಇದ್ ಮಾಡಿಲ್ಲ. ಅದನ್ನ US ಅಲ್ಲಿ ನಾವು ಓದಿದಾಗ ನಾವ್ ಏನ್ ಹೇಳ್ತೀವಿ ಅಂದ್ರೆ ಬಿಲ್ಡರ್ ಫಸ್ಟ್ ಅಪ್ರೋಚ್ ಅನ್ನೋದು ಬಂದ್ಬಿಟ್ಟು ಬೇರೆ, ಅದು ರೆಗ್ಯುಲರ್ ಆಗಿ ಎಲ್ಲರೂ ಮಾಡೋದು. ಕಸ್ಟಮರ್ ಫಸ್ಟ್ ಅಪ್ರೋಚ್ ಅಂದ್ರೆ ಕಸ್ಟಮರ್ ಪ್ರಕಾರ ಆಪ್ಟಿಮೈಸ್ ಮಾಡಿ. ಅಂದ್ರೆ ಬಜಾರ್ ಅಲ್ಲಿ ನಮ್ಗೆ ₹5 ಮೆಟೀರಿಯಲ್ ಸಿಗುತ್ತೆ, ₹5,000 ಮೆಟೀರಿಯಲ್ ಸಿಗುತ್ತೆ. ನಾವು ಅದರಲ್ಲಿ ಯಾವ್ದು ಆಪ್ಟಿಮಮ್ ಈ ಏರಿಯಾಗೆ ಈ ಟಿಕೆಟ್ ಸೈಜ್ಗೆ ಕರೆಕ್ಟ್ ಆಗಿ ಏನಿರುತ್ತೆ ಅಂತ ನೋಡಿ ಅದನ್ನ ಆರ್ಕಿಟೆಕ್ಟ್ ಥ್ರೂ ರನ್ ಮಾಡಿ, ನಾವು ಒಂದು ವೆರಿಫೈಡ್ ವೆಂಡರ್ ಥ್ರೂ ರನ್ ಮಾಡಿ ನಾವು ಬಂದ್ಬಿಟ್ಟು ಇನ್ಸ್ಟಾಲ್ ಮಾಡಿ. ಫುಲ್ ಈ ಸ್ಟೇರ್ ಕೇಸ್ಗೂ ಕಾಮನ್ ಇರ್ಗ ಅವ್ರು ಹೇಳ್ದಂಗೆ ಫುಲ್ ನಮಗೆ ವೈಟ್ ಮಾರ್ಬಲ್ ಹೋಗಿದೆ, ಒಂದು ಫುಟ್ ಲೈಟ್ ಮತ್ತೆ MS ಗ್ರಿಲ್ ವರ್ಕು ಸೇಫ್ಟಿ ವೈಸ್ ಅಲ್ಲಿ ಕೊಟ್ಟಿರುವಂತದ್ದು. ಸೊ ಪ್ರತಿ ಒಂದು ಸ್ಟೇರ್ ಕೇಸ್ ಲ್ಯಾಂಡಿಂಗ್ ಅಲ್ಲೂ ನಿಮ್ಗೆ ಬಂದ್ಬಿಟ್ಟು ಲಾರ್ಜ್ ವಿಂಡೋಸ್, ಅದನ್ನು ಬಂದ್ಬಿಟ್ಟು ನಾವು ಯಾವ್ದು UPVC ಇದಕ್ಕೆ ಹೋಗಿಲ್ಲ, ನಾವು ಅಲ್ಯೂಮಿನಿಯಂ ಟಾಸ್ಟಮೇ ಬಂದ್ಬಿಟ್ಟು ಯೂಸ್ ಮಾಡಿದೀವಿ. ಅಂಡ್ ಈ ಒಂದು ಸೆಕ್ಷನ್ ನ ಪೇರೆಂಟ್ಸ್ ನ ಯಾವಾಗ್ಲೂ ಬಂದ್ಬಿಟ್ಟು ನಾವು ಮಿಸ್ ಮಾಡಕ್ ಆಗಲ್ಲ. ನಾವು ಇದನ್ನ ಪೇರೆಂಟ್ಸ್ ಬೆಡ್ರೂಮ್ ತರ ಬಂದ್ಬಿಟ್ಟು ಟ್ರೀಟ್ ಮಾಡಿದೀವಿ. ಪೇರೆಂಟ್ಸ್ ಯೂಶಲಿ ಮಾಡೋದು ಏನಂದ್ರೆ ಬಂದ್ಬಿಟ್ಟು ಥ್ರೆಡ್ಮಿಲ್ ಅಲ್ಲಿ ವಾಕ್ ಮಾಡ್ತಾರೆ, ಇಲ್ಲಾಂದ್ರೆ ಯೋಗ ಮಾಡ್ತಾರೆ. ಸಿನ್ಸ್ ನಮ್ಗೆ ಫ್ರಂಟೇಜ್ 41 feet ವರೆಗೂ ನಮ್ಗೆ ರೋಡ್ ಸಿಕ್ಕಿರೋದ್ರಿಂದ ಒಳ್ಳೆ ಈಸ್ಟ್ ಫೇಸಿಂಗ್ ಸೆಕ್ಷನ್ ನ ಮಿಸ್ ಮಾಡದೆ ಇರೋದಕ್ಕೆ ಒಂದು ಡೆಡಿಕೇಟೆಡ್ ಯೋಗ ಸ್ಪೇಸ್ ಇಲ್ಲಾಂದ್ರೆ ಥ್ರೆಡ್ಮಿಲ್ ಸ್ಪೇಸ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದೀವಿ. ಸೊ ದಟ್ ಸನ್ರೈಸ್ ಜೊತೆ ಬಂದ್ಬಿಟ್ಟು ಇಲ್ಲಿ ನೀಟಾಗಿ ಬಂದ್ಬಿಟ್ಟು ದೇ ಕ್ಯಾನ್ ವರ್ಕ್ಔಟ್ ಅನ್ನೋದಕ್ಕೆ. ಜೊತೆಗೆ ಇಲ್ಲೂ ಕೂಡ ಬನ್ನಿ ಒಂದು ನಿಮಿಷ ವೀಕ್ಷಕರ, ಅವ್ರು ಹೇಳ್ದಂಗೆ ಥ್ರೆಡ್ಮಿಲ್ ಅಂಡ್ ಯೋಗ ಮಾಡೋದಕ್ಕೆ ಇದು ಮಿರರ್ ಕೂಡ ಕೊಟ್ಟಿದ್ದಾರೆ ನೋಡಿ, ಫುಲ್ ಬಾಡಿ ಕಾಣಿಸೋದಕ್ಕೆ ಮಿರರ್ ಕೊಟ್ಟಿದ್ದಾರೆ, 2 ಮಿರರ್ಗಳು ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಇನ್ ಕೇಸ್ ಏನಾದ್ರು ಸೇಫ್ಟಿ ವೈಸ್ ಅಲ್ಲಿ ನಮ್ಗೆ ಏನಾದ್ರು ಬೇಕು ಅಂದ್ರೆ ಇಲ್ಲಿ ಕಟನ್ಸ್ ಹಾಕೊಂಡ್ರೆ ನಮಗೆ ಸೇಫ್ಟಿ ಪ್ರೈವಸಿ ಕೂಡ ಆಗುತ್ತೆ. ಅದನ್ನು ಹಾಕೊಡ್ತಿದೀವಿ. ಅಲ್ಲಿ ನೀವು ಕ್ಲಾಂಪ್ಸ್ ನೋಡಿದ್ರೆ ಅದನ್ನು ಕ್ಲಾಂಪ್ ಆಲ್ರೆಡಿ ಫಿಟ್ ಆಗಿದೆ. ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಫುಲ್ಲಿ ಲೋಡೆಡ್ ಮನೆ, ಯಾವ್ದು ಏನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಕರೆಕ್ಟ್. ಓಕೆ. ಸೊ ಇದನ್ನ ಬಂದ್ಬಿಟ್ಟು ನಾವು ಪೇರೆಂಟ್ಸ್ ಬೆಡ್ರೂಮ್ ಆಗಿ ಟ್ರೀಟ್ ಮಾಡಿದೀವಿ. ಯಾಕೆ ಅಂದ್ರೆ ಬಂದ್ಬಿಟ್ಟು ಸ್ಪ್ಲಿಟ್ ಲೆವೆಲ್ ಕಾನ್ಸೆಪ್ಟ್ ಅಲ್ಲಿ ಲೋಯೆಸ್ಟ್ ಲೆವೆಲ್ಗೆ ಇಲ್ಲದೆ ಹೈಯೆಸ್ಟ್ ಲೆವೆಲ್ ಅಲ್ಲೂ ಇಲ್ಲದೆ ಲಿಫ್ಟ್ ಆಕ್ಸೆಸಿಬಲ್ ಆಗಿರೋದಕ್ಕೆ ಬಂದ್ಬಿಟ್ಟು ಇದಿರ್ಲಿ ಅಂತ ಇದನ್ನ ಪೇರೆಂಟ್ಸ್ ಬೆಡ್ರೂಮ್ ಆಗಿ ಟ್ರೀಟ್ ಮಾಡಿದೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಎಲ್ಲಾ ಮ್ಯಾಟ್ರೆಸಸ್ ನಾವು ಯೂಸ್ ಮಾಡಿರೋದು ಬಂದ್ಬಿಟ್ಟು ವೇಕ್ ಫಿಟ್ ಆರ್ಥೋಪೆಡಿಕ್ ಎಡಿಷನ್ ನಾವು ಯೂಸ್ ಮಾಡಿರೋದು. ಸೈಡ್ ಟೇಬಲ್ಸ್ ಬರುತ್ತೆ, ಟಿವಿ ಕನ್ಸೋಲ್ಸ್ ಬರುತ್ತೆ. ಅಂಡ್ ಇದು ಈ ಇನ್ವರ್ಟೆಡ್ ಯು ವಿಂಡೋ ಬಂದ್ಬಿಟ್ಟು ಇಟಾಲಿಯನ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ, ಇನ್ವರ್ಟೆಡ್ ಯು ವಿಂಡೋಸ್ ಅಂತ. ಅದನ್ನ ನಾವು ಇಲ್ಲಿ ಇನ್ಕಾರ್ಪೊರೇಟ್ ಮಾಡಿದೀವಿ. ಹಂಗಂದ್ರೆ 2 ಸೈಡ್ ನಿಮ್ಗೆ ಕರ್ಟನ್ ಬರುತ್ತೆ, ಆದ್ರೆ ಮೇಲಿರೋ ವಿಂಡೋ ಬಂದ್ಬಿಟ್ಟು ಯಾವಾಗ್ಲೂ ನಿಮ್ಗೆ ಸನ್ರೈಸ್ ಅಂಡ್ ಸ್ಟಾರ್ ಗೇಜಿಂಗ್ ಗೆ ಬಂದ್ಬಿಟ್ಟು ಒಳ್ಳೆ ಆಕ್ಸೆಸ್ ಇರುತ್ತೆ. ಅಂಡ್ ಈ ಕಡೆ ಬ್ಯಾಲ್ಕನಿ ವ್ಯೂ ಇರೋದಕ್ಕೆ ವಿತ್ ಕರ್ಟನ್ ಪ್ರೈವಸಿಗೆ ಬಂದ್ಬಿಟ್ಟು ನಾವು ಇಲ್ಲಿ ಆಲ್ರೆಡಿ ಕ್ಲಾಂಪ್ಸ್ ಹಾಕಿದೀವಿ. ನಿಮ್ಗೊಂದು ಲಾರ್ಜ್ ಬ್ಯಾಲ್ಕನಿ ಸ್ಪೇಸ್ ಅಂಡ್ ವಿತ್ ಔಟ್ಡೋರ್ ಫರ್ನಿಚರ್ ಅಂಡ್ ಸೈಡ್ ಟೇಬಲ್ ನಮ್ ಕಡೆಯಿಂದಾನೆ ಬಂದ್ಬಿಟ್ಟು ಬಂದ್ಬಿಡುತ್ತೆ. ಸೊ ಸೇಫ್ಟಿಗೆ ಮೆಟಲ್ ಗ್ರಿಲ್ ಬಂದ್ಬಿಟ್ಟು ನಾವು ಕೊಟ್ಟಿದೀವಿ. ದಿಸ್ ಇಸ್ ಯುವರ್ ಬ್ಯಾಲ್ಕನಿ ಸ್ಪೇಸ್. ಇಲ್ಲಿ ನಿಮ್ಗೆ ಒಂದು ಸೈಡ್ ಟೇಬಲ್ ಅಂಡ್ ಒಂದು ಆರಾಮ್ ಚೇರ್ ಬಂದ್ಬಿಟ್ಟು ಬರುತ್ತೆ. ಇಲ್ಲಿ ನಾವು ಒಂದು ಒಳ್ಳೆ ಪ್ಲಾಂಟರ್ ನಾವು ಕೊಟ್ಟಿದೀವಿ. ಅಂಡ್ ದಿಸ್ ಇಸ್ ಅ ನೀಟ್ ವ್ಯೂ. ಇಲ್ಲಿ ನಾವು ಫ್ರೇಮ್ಲೆಸ್ ಗ್ರಿಲ್ ಬಂದ್ಬಿಟ್ಟು ಹೋಗಿದೀವಿ, ವಿಚ್ ಇಸ್ ಆಕ್ಚುಲಿ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಇನ್ ದ ಸರ್. ಆಕ್ಚುಲಿ ಹೌದು, ನಾನು ಫುಲ್ ಮುಟ್ಟಿದ್ರೆ ಗೊತ್ತಾಗ್ತದೆ. ಎಷ್ಟು mm ಗ್ಲಾಸ್ ಅದು? ಇದು ಬಂದ್ಬಿಟ್ಟು 10 mm. ಓಕೆ, ಚೆನ್ನಾಗಿದೆ. ವಿತ್ ಸೇಫ್ಟಿ ವೈಸ್ ಅಲ್ಲಿ ಎಲ್ಲರೂ ಹೋಗೋದು ಸ್ಟೇನ್ಲೆಸ್ ಸ್ಟೀಲ್ ಬಂದ್ಬಿಟ್ಟು ನಾರ್ಮಲ್ ಇದು 1500 to 2000 rupees ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು ಹೋಗ್ತಾರೆ. ಇದು ಆಕ್ಚುಲಿ ಹೈಯರ್ ಗ್ರೇಡ್. ಇದನ್ನೇ ನಾವು ತರಿಸಿ ನಾವು ಬಂದ್ಬಿಟ್ಟು ಹಾಕಿದೀವಿ. ಸೊ ಅದ ಸ್ಲೀಮ್ಲೆಸ್ ಆಗಿ ಬಂದ್ಬಿಟ್ಟು ಇರ್ಲಿ ಅಂತ ಹೇಳಿ. ಒಂದ್ ನಿಮಿಷ ಹಂಗೆ ಬನ್ನಿ ವೀಕ್ಷಕರೇ, ನೋಡಿ ಇವಾಗ ನಾನು ಎಕ್ಸಾಕ್ಟ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿರುವಂತಹ ಬಾಲ್ಕನಿ ಸ್ಪೇಸ್ ಅಲ್ಲಿ ಇದೀನಲ್ಲ, ಅಲ್ಲೊಂದು ಬಿಲ್ಡಿಂಗ್ ಕಾಣಿಸುತ್ತೆ, ಅದೇ ಅಲಯನ್ಸ್ ಯೂನಿವರ್ಸಿಟಿ.
ಜಸ್ಟ್ ನಮಗೆ ಒಂದು 5 ಮಿನಿಟ್ಸ್ ಅನ್ಕೊಳ್ಳಿ, 5 ಮಿನಿಟ್ಸ್ ನಮಗೆ ಡಿಸ್ಟೆನ್ಸ್ ಅಲ್ಲಿ ಯೂನಿವರ್ಸಿಟಿ ಇರುವಂತದ್ದು. ಕನೆಕ್ಟಿವಿಟಿಗಳಿಗೆ 7 ಮಾಡಿಸಿದ್ದು ಮನೆ, ಜೊತೆಗೆ ಪ್ರೀಮಿಯಂ ಲೊಕೇಶನ್ ಅಲ್ಲಿ ಪ್ರೀಮಿಯಂ ಕ್ವಾಲಿಟಿಲಿ ಕಟ್ಟಿರುವಂತಹ ಲಕ್ಸುರಿ ವಿಲ್ಲಾ ಅಲ್ವಾ? ಎಸ್. ಯಾವುದೇ ರೀತಿ ಒಂದೊಂದು ಚಿಕ್ಕ ಚಿಕ್ಕ ಐಟಮ್ಸ್ಗಳು ಕೂಡ ಕಾಂಪ್ರೂವ್ ಆಗದಿರ ಕ್ಲೀನ್ ಆಗಿ ಬಿಲ್ಡ್ ಮಾಡಿರುವಂತಹ ಮನೆ ಈ ಮನೆ. ಚೆನ್ನಾಗಿದೆ. ಸೊ ಇದನ್ನ ಮಿಸ್ ಮಾಡೋದು ಬೇಡ. ನಾನು ಅವಾಗಲೇ ಹೇಳ್ದಂಗೆ ಬಂದ್ಬಿಟ್ಟು ಎಲ್ಲಾ ರೂಮು ನಾವು ವಾಕ್ ಇನ್ ಕ್ಲಾಸೆಟ್ ಅಂಡ್ ಡ್ರೆಸ್ಸಿಂಗ್ ಯೂನಿಟ್ಸ್ ಕೊಡ್ತೀವಿ ಅಂತ. ಸೊ ಪೇರೆಂಟ್ಸ್ ಬೆಡ್ರೂಮ್ ಅಲ್ಲಿ ಕೊಟ್ಟಿರೋ ಡ್ರೆಸ್ಸಿಂಗ್ ಯೂನಿಟ್ ಇದು. ಯಾಕೆ ಅಂದ್ರೆ ಬಂದ್ಬಿಟ್ಟು ಇದಕ್ಕೆ ಫುಲ್ ಸೈಜ್ ಹೋಗಿದೀವಿ ಅಂದ್ರೆ ಇಲ್ಲಿ ಕುತ್ಕೊಂಡು ಬಂದ್ಬಿಟ್ಟು ದೇ ಕ್ಯಾನ್ ಯೂಸ್ ದ ಡ್ರೆಸ್ಸಿಂಗ್ ಯೂನಿಟ್ ಅಂತ. ಅದಕ್ಕೆ ತಕ್ಕಂಗೆ ಬಂದ್ಬಿಟ್ಟು ಕರೆಕ್ಟ್ ಆಗಿ ಬೇಕಾಗಿರೋ ಹೇರ್ ಡ್ರೈಯರ್, ಸ್ಟ್ರಿಪ್ಪರ್ಸ್ ಎಲ್ಲದಕ್ಕೂ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಕೊಟ್ಟಿದ್ದೀವಿ. ನಾಟ್ ಓನ್ಲಿ ಸ್ವಿಚಸ್, ನಾವು 7 USB ಕನೆಕ್ಷನ್ಸ್ ಬಂದ್ಬಿಟ್ಟು ಕೊಟ್ಟಿದ್ದೀವಿ. ಸೊ ದಟ್ ಚಾರ್ಜರ್ ಹೆಡ್ ಇಲ್ಲದೆ ಬಂದ್ಬಿಟ್ಟು ತೊಂದರೆ ಆಗೋದು ಬೇಡ ಅಂತ. ಸೊ ಅದನ್ನು ಬಂದ್ಬಿಟ್ಟು ನಾರಸಸ್ ಇಂದ ತರ್ಸ್ ನಾವು ಹಾಕಿದೀವಿ. ಇಲ್ಲಿ ನಿಮ್ಗೊಂದು ಫಿಕ್ಸ್ಡ್ ಕ್ಲೋಸ್ಡ್ ಯೂನಿಟ್ ಇರುತ್ತೆ, ಇಲ್ಲಿ ನಿಮ್ಗೊಂದು ಫ್ಲಟೆಡ್ ಗ್ಲಾಸ್ ಪ್ಯಾನಲ್ ಯೂನಿಟ್ ಬಂದ್ಬಿಟ್ಟು ಇರುತ್ತೆ ನಿಮ್ಗೆ. ಅಂಡ್ ದಿಸ್ ಇಸ್ ದ ಸೆಕೆಂಡ್ ಬಿಗ್ಗೆಸ್ಟ್ ರೆಸ್ಟ್ ರೂಮ್ ಇನ್ ದ ಸ್ಟ್ರಕ್ಚರ್. ಸೊ ಇದಕ್ಕೆ ನಾವು ಹೋಗಿರೋದು ಬಂದ್ಬಿಟ್ಟು ಬ್ರೈಟ್ ಯೆಲ್ಲೋ ಕಾನ್ಸೆಪ್ಟ್ ವಿತ್ ಗೋಲ್ಡ್ ಫಿಟ್ಟಿಂಗ್ಸ್. ಅಂಡ್ ಪೇರೆಂಟ್ಸ್ಗೆ ಬಂದ್ಬಿಟ್ಟು ನಿಂತ್ಕೊಂಡು ಬಂದ್ಬಿಟ್ಟು ನೀಟಾಗಿ ಶವರ್ ಆಗೋದಕ್ಕೆ, ಮೂವ್ ಆಗೋದಕ್ಕೆ ಬಂದ್ಬಿಟ್ಟು ಇದನ್ನ ಓಪನ್ ಫ್ಲೋರ್ ಕಾನ್ಸೆಪ್ಟ್ ಅಂತ ಬಂದ್ಬಿಟ್ಟು ಹೇಳ್ತೀವಿ. ಅದನ್ನ ನಾವು ಬಂದ್ಬಿಟ್ಟು ಮಾಡಿದೀವಿ. ಸೆಂಟ್ರಲೈಸ್ಡ್ ಹೀಟ್ ಪಂಪ್ ಬಂದ್ಬಿಟ್ಟು ಕೊಟ್ಟಿದೀವಿ. ಅಂಡ್ ಎಲ್ಲದಕ್ಕೂ ನಿಮ್ಗೆ ಬಂದ್ಬಿಟ್ಟು 24 hours ಹಾಟ್ ವಾಟರ್ ಬರುತ್ತೆ. ಬಟ್ ಆದ್ರೂ ಆರ್ಕಿಟೆಕ್ಟ್ ಹೇಳಿದ್ರೆ ಏನಂದ್ರೆ ಒಂದು ಸೆಕ್ಷನ್ ಗೀಸರ್ಗೆ ಬಂದ್ಬಿಟ್ಟು ಕೊಡ್ಬೇಕು ಅಂತ, ಅದನ್ನು ಪ್ರೊವೈಡ್ ಮಾಡಿ ನಾವು ಬಂದ್ಬಿಟ್ಟು ಕೊಟ್ಟಿದೀವಿ. ಅಂಡ್ ಅದರಲ್ಲೂ ಯಾವ್ದು ಚೀಪರ್ ಎಂಡ್ ಚೀಪರ್ ಎಂಡ್ ಬಂದ್ಬಿಟ್ಟು ಚೀಪರ್ ಎಂಡ್ ನಾವು ಬಂದ್ಬಿಟ್ಟು ಹೋಗಿಲ್ಲ, ಅದನ್ನು ಗೋಲ್ಡ್ ರೇಂಜ್ ಅಲ್ಲೇ ಬಂದ್ಬಿಟ್ಟು ನಾವು ಮಾಡಿದೀವಿ. ಹೇಳ್ದಾಗೆ ವಿತ್ ಸ್ಟೋರೇಜು, ಡ್ರಾಯರ್ ಬಾಕ್ಸ್ ಗಳು ನೋಡಿ ಕಂಟಿನ್ಯೂಸ್ ಆಗಿ ಹೇಗೆ ಕೊಟ್ಟಿದ್ದಾರೆ. ಸ್ಪೇಸ್ ಪ್ರತಿ ಒಂದು ಯೂಸೇಜ್ ಆಗ್ಲಿ, ಸ್ಪೇಸ್ ಆಗ್ಲಿ ಕ್ಲೀನ್ ಆಗಿ ಯೂಸ್ ಮಾಡಿದ್ದಾರೆ. ಆಪ್ಟಿಮಲ್ ಸ್ಪೇಸ್ ಯೂಸೇಜ್ ಗೆ ನಾವು ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 15 days ಕುತ್ಕೊಂಡು ಆರ್ಕಿಟೆಕ್ಟ್ ಜೊತೆ ಬಂದ್ಬಿಟ್ಟು ವಾಟ್ ಕ್ಯಾನ್ ವಿ ಗೆಟ್ ದ ಮ್ಯಾಕ್ಸಿಮಮ್ ಔಟ್ ಆಫ್ ದಿ ಸೈಟ್ ಅನ್ನೋದಕ್ಕೆ ಮಾಡಿದೀವಿ. ಇನ್ಫ್ಯಾಕ್ಟ್ ಇಷ್ಟು ಚಿಕ್ಕ ಸೈಟ್ ಅಲ್ಲಿ ನಮಗೆ 4320 ಸ್ಕ್ವೇರ್ ಫೀಟ್ ಆಫ್ ಸೂಪರ್ ಬಿಲ್ಟ್ ಅಪ್ ಏರಿಯಾ ಬರೋದು ಬಂದ್ಬಿಟ್ಟು ಸ್ಪ್ಲಿಟ್ ಲೆವೆಲ್ ಇಲ್ಲದೆ ಬಂದ್ಬಿಟ್ಟು ಅದನ್ನ ಮಾಡಕ್ ಆಗಲ್ಲ. ಸೊ ಆಪ್ಟಿಮಲ್ ಯೂಸೇಜ್ ಅಂತೂ ಖಂಡಿತ ಆಗಿದೆ. ಓಕೆ, ಮೇಲೋಣ ಸರ್ ಪ್ಲೀಸ್. ಸೊ ಇದು ನಿಮ್ ಲಾಸ್ಟ್ ಲಿಫ್ಟ್ ಲ್ಯಾಂಡಿಂಗ್ ಆಗಿರುತ್ತೆ, ವಿಚ್ ಇಸ್ ಡೈರೆಕ್ಟ್ಲಿ ಆಕ್ಸೆಸಿಬಲ್ ಟು ಯುವರ್ ಮಾಸ್ಟರ್ ಬೆಡ್ರೂಮ್. ಈ ಪೋರ್ಷನ್ ಆಗಿರುತ್ತೆ ಡೈರೆಕ್ಟ್ ಆಕ್ಸೆಸಿಬಲ್ ಟು ಯುವರ್ ಮೇನ್ ಮಾಸ್ಟರ್ ಬೆಡ್ರೂಮ್. ಸೊ ಮಾಸ್ಟರ್ ಬೆಡ್ರೂಮ್ ಬಂದ್ರಿ ಅಂದ್ರೆ ಮಾಸ್ಟರ್ ಬೆಡ್ರೂಮ್ ಇಸ್ ಅ ಡಬಲ್ ಹೈಟ್ ಲಾಫ್ಟ್ ಮಾಸ್ಟರ್ ಬೆಡ್ರೂಮ್ ವಿಚ್ ಇಸ್ ಇನ್ಸ್ಪೈರ್ಡ್ ಫ್ರಮ್ ಅ ಸ್ಯಾನ್ ಫ್ರಾನ್ಸಿಸ್ಕೋ ಸ್ಟೈಲ್ ಲಾಫ್ಟ್ ಏರಿಯಾ. ಅಂಡ್ ಇದಕ್ಕೆ ಬಂದ್ಬಿಟ್ಟು ಒಂದು ಕಸ್ಟಮೈಸ್ಡ್ ವೇಕ್ ಫಿಟ್ ಮ್ಯಾಟ್ರೆಸ್ ಸಿಗುತ್ತೆ, ಸೈಡ್ ಟೇಬಲ್ಸ್ ಸಿಗುತ್ತೆ, ಹೆಡ್ ಬೋರ್ಡ್ ಇರುತ್ತೆ, 43 inch ಸ್ಯಾಮ್ಸಂಗ್ ಟೆಲಿವಿಷನ್ ವಿತ್ ಯೋರ್ ಟಿವಿ ಯೂನಿಟ್ ಬಂದ್ಬಿಟ್ಟು ನಿಮಗೆ ಸಿಗುತ್ತೆ, ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಅಂಡ್ ಮೇಲೆ ಲಾಫ್ಟ್ ಸೆಕ್ಷನ್ ಅಲ್ಲಿ ನೀವು ಬಂದ್ಬಿಟ್ಟು ಹೋದ್ರೆ ಅಲ್ಲಿ ನಿಮ್ಗೊಂದು ಡೆಡಿಕೇಟೆಡ್ ಸ್ಟಾರ್ ಗೇಸಿಂಗ್ ಡೆಕ್ ಇರುತ್ತೆ, ಅಲ್ಲಿ ನಿಮ್ಗೊಂದು ಕಡಲ್ ಕೌಚ್ ಸಿಗುತ್ತೆ, ಅಂಡ್ ಒಂದು ವರ್ಕ್ ಯೂನಿಟ್ ಸಿಗುತ್ತೆ, ಅಂಡ್ ಲೈಬ್ರರಿ ಸ್ಪೇಸು ಇರುತ್ತೆ. ಓಕೆ, ಈ ಪೋರ್ಷನ್ ಅಲ್ವಾ? ಹೌದು. ಎಸ್ ಸರ್, ಇಲ್ಲಿ ಯೂಸ್ ಮಾಡಿರೋದಲ್ಲ MS. ಹೌದು, ಎಲ್ಲ MS ವಿತ್ ಇಂಜಿನಿಯರ್ಡ್ ವುಡ್ ಅಂಡ್ ಕರೆಕ್ಟ್ ಆಗಿ ಬಂದ್ಬಿಟ್ಟು ಅದನ್ನ ಸ್ಟ್ರಕ್ಚರಲ್ ಇಂಜಿನಿಯರ್ ಜೊತೆ ರೌಟ್ ಆಗಿ ನಾವು ಮಾಡಿದ್ವಿ. ಓಕೆ. ಇದು ನಾನು ಡ್ರೋನ್ ಶಾಟ್ ಅಲ್ಲಿ ನೋಡಿದಾಗ ಒಂದು ಸ್ಕೆಲೆಟ್ ಬರ್ತಿತ್ತು. ಹೌದು, ಆ ಸ್ಕೆಲೆಟ್ ಈ ಸ್ಕೆಲೆಟ್ ಅಲ್ವಾ? ಮಾಸ್ಟರ್ ಬೆಡ್ರೂಮ್ ಗೆ ಡೆಡಿಕೇಟೆಡ್ ಸ್ಟಾರ್ ಗೇಸಿಂಗ್ ಡೆಕ್ ಅನ್ನೋದು ಅಲ್ಲಿ ಇರುತ್ತೆ. ಓಕೆ, ಈ ರೂಮ್ ಗೆ ನಿಮಗೆ ಡಬಲ್ ಹೈಟ್ ರೂಫ್ ಮಾಡಿರೋ. ಹೌದು. ನೋಡೋದಲ್ಲ ವೀಕ್ಷಕರೇ, ಸಾಕತ್ತಾಗಿದೆ. ಇದಕ್ಕೆ ನಿಮ್ಗೆ 1.5 ಟನ್ AC ನಾವು ಇನ್ಸ್ಟಾಲ್ ಮಾಡ್ಕೊಟ್ಟಿದೀವಿ. ದ ಸ್ಮಾಲ್ ಫ್ಯಾನ್ ಕಂಪನಿ ಅನ್ನೋ ಕಂಪನಿಯಿಂದ ಬಂದ್ಬಿಟ್ಟು ಡಿಸೈನರ್ ಫ್ಯಾನ್ಸ್ 2 ನಿಮ್ಗೆ ಬೆಡ್ರೂಮ್ ಅಲ್ಲಿ ಬಂದ್ಬಿಟ್ಟು ಸಿಗುತ್ತೆ. ಸೂಪರ್. ಓಕೆ, ನೋಡಿದ್ರಲ್ಲ, ಈ ರೂಮ್ಗೆ ಈ ಪೋರ್ಷನ್ ಡಬಲ್ ಹೈಟ್ ಸ್ಪ್ಲಿಟ್ ಮಾಡಿರುವಂತದ್ದು. ಇದು ಏನಂತ ಹೇಳಿದೆ ಸರ್? ಲಾಫ್ಟ್, ಡೆನ್ ಸ್ಪೇಸ್ ಆರ್ ಲಾಫ್ಟ್ ಏರಿಯಾ ಅಂತ ಹೇಳ್ತಾರೆ. ಓಕೆ, ಲಾಫ್ಟ್ ಏರಿಯಾ, ಬೆಡ್ ಏರಿಯಾ ವಿತ್ ನಮಗೆ ಸ್ಟೇರ್ ಕೇಸು, ಅದು ವುಡ್ ಫಿನಿಶಿಂಗ್ ಇರುವಂತಹ ಸ್ಟೇರ್ ಕೇಸು. ಫ್ಲೋರಿಂಗ್ ನೋಡಬಹುದು, ಇದು ವುಡ್ ಫಿನಿಶಿಂಗ್ ಇರುವಂತಹ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಅವ್ರು ಹೇಳ್ದಂಗೆ ಆ ಪೋರ್ಷನ್ ಅಲ್ಲಿ ಒಂದು ಫ್ಯಾನು, ಈ ಪೋರ್ಷನ್ ಅಲ್ಲಿ ಇಲ್ಲಿ ಒಂದು ಫ್ಯಾನು. ಹಾಗೆ ವೆಂಟಿಲೇಷನ್ಗೆ ನೋಡ್ಬೋದು, ನನ್ನ ಎಕ್ಸಾಕ್ಟ್ ನನ್ನ ತಲೆ ಮೇಲೆ ನಮಗೆ ಸ್ಕೈಲೈಟ್ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲೂ ಕೂಡ ನಮಗೆ ವಿತ್ ವಿಂಡೋ ಕೊಟ್ಟಿದ್ದಾರೆ. ಸಖತ್ತಾಗಿದೆ. ಇಲ್ಲಿ ಕೂಡ ನೋಡಿ, ಬನ್ನಿ ಎಂಟ್ರೆನ್ಸ್, ಬನ್ನಿ ಮುಂದೆ ಬನ್ನಿ. ಇಲ್ಲಿ ನೋಡಿ, ಇಲ್ಲೂ ಕೂಡ ನಮಗೆ ಟಫನ್ ಗ್ಲಾಸ್ ಕೊಟ್ಟಿರುವಂತದ್ದು. ಕೆಳಗಡೆ ಫ್ಲೋರಿಂಗ್ಗೆ, ವೆಂಟಿಲೇಷನ್ಗೆ, ಈ ಪೋರ್ಷನ್ ಅಲ್ಲೂ ಕೂಡ ನಮಗೆ ಟಫನ್ ಗ್ಲಾಸ್ ಕೊಟ್ಟಿರುವಂತದ್ದು. ಹೇಳುದಲ್ಲ ವೀಕ್ಷಕರೇ, ವೆಂಟಿಲೇಷನ್ಗೆ 7 ಮಾಡಿಸಿದ್ದು ಮನೆ ಅಂತ ಹೇಳ್ಬೋದು. ಸ್ಪ್ಲಿಟ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತದ್ದು, ಜೊತೆಗೆ ವೆಂಟಿಲೇಷನ್ಗೆಲ್ಲ ತುಂಬಾ ಕ್ಲೀನ್ ಆಗಿ ಯೋಚನೆ ಮಾಡಿ ಕಟ್ಟಿರುವಂತಹ ಮನೆ ಈ ಮನೆ ಆಗಿದೆ. ಸಕ್ಕತ್ತಾಗಿದೆ, ತುಂಬಾ ಸಕ್ಕತ್ತಾಗಿ ಬಿಲ್ಡ್ ಮಾಡಿರುವಂತದ್ದು. ಖುಷಿ ಆಯ್ತು ಸರ್, ಸಕ್ಕತ್ತ ಖುಷಿ ಆಯ್ತು. ಬನ್ನಿ ಮೇಲೆ ಹೋಗೋಣ. ಎಸ್, ಈ ಪೋರ್ಷನ್ ಅಲ್ಲಿ ಆಗಿದಲ್ಲ? ಇಲ್ಲ. ಎಸ್. ಸೊ
ಇಲ್ಲಿ ನೀವು ಬಂದ್ರೆ ಇದು ಆಕ್ಚುಲಿ ಒಂದು ಹಿಡನ್ ಸೆಕ್ಷನ್ ಆಗಿರುತ್ತೆ. ಇಲ್ಲಿ ನಿಮ್ಗೆ ಒಂದು ಮಾಸ್ಟರ್ ವಾರ್ಡ್ರೋಬ್, ವಾಕ್ ಇನ್ ವಾರ್ಡ್ರೋಬ್ ಇರುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ ಹಿ ಸೆಕ್ಷನ್ ಅಂಡ್ ಶಿ ಸೆಕ್ಷನ್ ಅಂತ ಇರುತ್ತೆ. ಇಲ್ಲಿ ನಿಮ್ಗೆ ನೋಡಿದ್ರೆ ನಿಮ್ಗೆ ಒಂದು ಗಾದ್ರೇಜ್ ಸೇಫ್ ನಮ್ ಕಡೆನೇ ಸಿಗುತ್ತೆ, ಅಯರ್ನ್ ಬೋರ್ಡ್ ಬಂದ್ಬಿಟ್ಟು ನಮ್ ಕಡೆನೇ ಸಿಗುತ್ತೆ. ಇದೊಂದು ಡ್ರೆಸ್ಸಿಂಗ್ ಯೂನಿಟ್ ಆಗಿರುತ್ತೆ ನಿಮ್ಗೆ. ಇಲ್ಲಿ ನಿಮ್ಗೆ ಬಂದ್ಬಿಟ್ಟು ಯೂಸ್ ಕ್ಲೋತ್ಸ್ ನ ಹ್ಯಾಂಗ್ ಮಾಡಕ್ಕೆ ಒಂದು ಕನ್ಸೀಲ್ಡ್ ಸೆಕ್ಷನ್ ಬಂದ್ಬಿಟ್ಟು ನಾವು ಕೊಟ್ಟಿದೀವಿ. ಅಂಡ್ ಇದು ನಮ್ ತುಂಬಾ ಬಂದ್ಬಿಟ್ಟು ಇಷ್ಟಪಟ್ಟು ಡಿಸೈನ್ ಮಾಡಿದ್ದು ರೆಸ್ಟ್ ರೂಮ್, ವಿಚ್ ಇಸ್ ಅ ಬಾಲಿ ಇನ್ಸ್ಪೈರ್ಡ್ ಸ್ಕೈಲೈಟ್ ರೆಸ್ಟ್ ರೂಮ್. ಇಲ್ಲಿ ನಿಮ್ಗೆ ಒಂದು ಡೆಡಿಕೇಟೆಡ್ ಸಾನಾ ಯೂನಿಟ್ ಫ್ರಮ್ ಜಾಗ್ವಾರ್ ಸಿಗುತ್ತೆ. ಇಲ್ಲಿ ನಿಮ್ಗೆ ಒಂದು ಟಬ್ ಸ್ಪೇಸ್ ಬಂದ್ಬಿಟ್ಟು ಜಾಗ್ವಾರ್ ಇಂದ ಸಿಗುತ್ತೆ. ಅಂಡ್ ಇದೇ ನಮ್ ಬಂದ್ಬಿಟ್ಟು ತುಂಬಾ ಇಷ್ಟಪಟ್ಟು ಡಿಸೈನ್ ಮಾಡಿದ ರೆಸ್ಟ್ ರೂಮ್. ಡೈರೆಕ್ಟ್ ಸನ್ಲೈಟ್ ಟಫ್ ಅಂಡ್ ಫ್ರಾಸ್ಟೆಡ್ ಗ್ಲಾಸ್ ಯೂಸ್ ಮಾಡಿದೀವಿ. ಅದು ಪ್ರೊಟೆಕ್ಷನ್ ಬಂದ್ಬಿಟ್ಟು ನಾವು ಇದು ಸ್ಟೇನ್ಲೆಸ್ ಸ್ಟೀಲ್ ಫ್ರೇಮಿಂಗ್ಸ್ ಬಂದ್ಬಿಟ್ಟು ಮಾಡಿ. ರೂಮಲ್ಲಿ ನೋಡಿದ್ವಲ್ಲ, ನನ್ನ ತಲೆ ಮೇಲೆ ಐ ರೂಫ್ ಇದೆ ಅಂತ, ಅದ್ರ ಪಕ್ಕದಲ್ಲಿ ಗ್ಲಾಸ್ ತೋರಿಸೋದಲ್ಲ, ಆ ಗ್ಲಾಸೇ ಈ ಗ್ಲಾಸ್. ಎಸ್, ಅದ್ರ ಕೆಳಗಡೆ ಫ್ಲೋರಿಂಗ್ ಹೋಗಿ ಏನು ವೆಂಟಿಲೇಷನ್ ಅಲ್ಲ, ಆ ಫ್ಲೋರಿಂಗ್ ಈ ಅಟ್ಯಾಚ್ ಬಾತ್ರೂಮ್. ಎಸ್, ಡೈರೆಕ್ಟ್ ಸನ್ಲೈಟ್. ಎಸ್, ಹೆಂಗಿದೆ ನೋಡಿ, ವಿಶಾಲವಾಗಿದೆ. ಡ್ರೈನ್ಸ್ ಕೂಡ ನೀವು ನೋಡ್ಬೋದು, ಎಲ್ಲಾ ಡ್ರೈನ್ಸ್ ಕನ್ಸೀಲ್ಡ್ ಡ್ರೈನ್ಸ್ ನಾವ್ ಯೂಸ್ ಮಾಡಿರೋದು. ಯಾವ್ದ್ರಲ್ಲೂ ಬಂದ್ಬಿಟ್ಟು ಗ್ರೇಟ್ 2 ಗ್ರೇಟ್ 3 ಅನ್ನೋದಕ್ಕೆ ನಾವೇ ಮುಟ್ಟಿಲ್ಲ. ಓಕೆ, ಎಸ್, ಇಲ್ಲ ಅದು ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಮನೆ ಒಳಗಡೆ ಎಂಟ್ರಿ ಆದ್ರೆ ಏನು ಮಾತಾಡೋ ಹಾಗೆ ಇಲ್ಲ. ಎಸ್, ಸಖತ್ತಾಗಿದೆ. ಅಲ್ಲಿಂದ ಬಿಟ್ಟು ಬಂದಾಗ ಪೈಲಟ್ ಪ್ರಾಜೆಕ್ಟ್ 6 months ಆಫ್ ಪ್ರೀ ಪ್ಲಾನಿಂಗ್. ಅದ್ರ ಮೇಲೆ ಬಂದ್ಬಿಟ್ಟು ಏನ್ ನಮ್ ಕೈಯಲ್ಲಿ ಎಫರ್ಟ್ಸ್ ಆಗುತ್ತೋ ಅದು ತಕ್ಕಂಗೆ ವಿ ಹ್ಯಾವ್ ಪುಶ್ ದ ಲಿಮಿಟ್ಸ್ ಅಂಡ್ ವಿ ಹ್ಯಾವ್ ಡನ್ ಇಟ್. ಫುಲ್ ನಿಮ್ ಶ್ರಮ ಎಲ್ಲ ಈ ಬಿಲ್ಡಿಂಗ್ ಕೊಟ್ಟಿದ್ದೀರಾ. ಎಸ್, ಡೆಫಿನೆಟ್ಲಿ. ನಿಮ್ ಕಷ್ಟ, ನಿಮ್ ಅರ್ನಿಂಗ್ಸ್ ಪ್ರತಿಯೊಂದು ಈ ಬಿಲ್ಡಿಂಗ್ ಅಲ್ಲಿ ಕಾಣಿಸ್ತಾ ಇದೆ. ಚೆನ್ನಾಗಿದೆ. ಬಂದವ್ರಿಗೆ ಯಾರು ಡಿಸೈನ್ ಇಷ್ಟ ಇಲ್ಲದೆ ಅಂತೂ ಹೋಗಲ್ಲ. ನಾನು ಯಾವಾಗ್ಲೂ ಹೇಳಿದ್ನಲ್ಲ ಸರ್, ಎಲ್ಲ ಒಂದೊಂದು ಫ್ರೇಮ್ ಗಳು ಕೂಡ ನಿಮ್ಗೆ 8 feet ಇದೆ, ಎಲ್ಲೂ ಕ್ವಾಲಿಟಿ ಎಲ್ಲೂ ಕಾಂಪ್ರೋ ಆಗಿಲ್ಲ. ಎಸ್, ಸೊ ಅದನ್ನ ನಾವಂತೂ ಡೆಫಿನೆಟ್ ಆಗಿ ವಿ ಹ್ಯಾವ್ ಫುಲ್ಫಿಲ್ಡ್ ಇಟ್. ಓಕೆ, ಜೊತೆಗೆ ಇಲ್ಲೂ ಕೂಡ ನಮಗೊಂದು ಹ್ಯಾಂಡ್ ವಾಶ್ ಒಂದು ಪ್ರೊವೈಡ್ ಮಾಡಿರುವಂತದ್ದು ವಿತ್ ಗೋಲ್ಡ್ ಫಿನಿಶಿಂಗ್ ಇರುವಂತಹ ಒಂದು ಟ್ಯಾಪ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ವಿತ್ ಒಂದು ಸಣ್ಣ ಪುಟ್ಟ ಆಕ್ಸೆಸರೀಸ್ ಕೂಡ ಕೊಟ್ಬಿಟ್ಟಿದ್ದಾರೆ. ಸಣ್ಣ ಪುಟ್ಟ ಅಲ್ಲ ಸರ್, ರೆಸ್ಟ್ ರೂಮ್ ಕ್ಲೀನರ್ ಇಸ್ ಆಲ್ಸೋ ಫ್ರಮ್ ಜಾಗ್ವಾರ್ ಓನ್ಲಿ. ದಟ್ ಇಸ್ ವಾಟ್ ವಿ ಹ್ಯಾವ್ ಗಿವನ್ ಅಂಡ್ ದಟ್ ಇಸ್ ವಾಟ್ ವಿ ಹ್ಯಾವ್ ಡೆಲಿವರ್ಡ್. ಆಕ್ಚುಲಿ ಇದು ನಾವು ತುಂಬಾ ವಿಡಿಯೋ ಮಾಡಿರೋದಕ್ಕೆ ಇದು ನಮ್ ಸಣ್ಣ ಪುಟ್ಟನೇ. ಆಕ್ಚುಲಿ ತಗೊಳ್ಳೋದಕ್ಕೆ ಬಿಲ್ಡರ್ಗಳು ತುಂಬಾ ಯೋಚನೆ ಮಾಡಿ ಹಾಕೊಳ್ಳೋದಕ್ಕೆ ಆಡಿಯನ್ಸ್ ಗೆ ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ಲ. ನೀಟಾಗಿ ಮಾಡೆಲ್ ಮಾತ್ರ ನೀಟಾಗಿ ಸೆಟ್ ಮಾಡ್ಬಿಡ್ತಾರೆ ಒಂದು ಡಿಸೈನರ್. ಆಮೇಲೆ ನಮ್ಮ ಹತ್ರ EMI ತಗೊಂಡು ಅವ್ರು ಬಂದ್ಬಿಟ್ಟು ಕಟ್ಟಿ ನಮಗ್ ಬರೀ ಫ್ಲೋರ್ಸ್ ವಾಲ್ಸ್ ಕೊಡ್ತಾರೆ. ಖುಷಿ ಮಾಡಬಾರ್ದು ಅನ್ನೋ ಒಂದು ಇದ್ರಲ್ಲಿ ನಾವು ಇನಿಷಿಯೇಟ್ ತಗೊಂಡು. ಓಕೆ, ಈ ಡೋರ್ ಕೂಡ ಒಂಥರ ಡಿಫ್ರೆಂಟ್ ಆಗಿದೆಲ್ಲ. ಹೌದು, ಇದು ಹಿಡನ್ ಯೂನಿಟ್ ಆಗಿರುತ್ತೆ. ಸೊ ಒಳಗಿಂದ ನೀವು ಬಂದ್ಬಿಟ್ಟು ಬಂದಾಗ ಈ ಸೆಕ್ಷನ್ ಕಾಣಿಸಲ್ಲ, ಫುಲ್ ಪ್ರೈವೇಟ್ ಸೆಕ್ಷನ್ ಆಗಿರುತ್ತೆ. ಅಲ್ಲಿ ನಿಮ್ಗೆ ಡ್ರೆಸ್ ಚೇಂಜ್ ಆಗಿರ್ಲಿ. ಓಕೆ, ಬಟ್ ಫೋಲ್ಡಬಲ್ ಇದು. ಎಸ್, ಫುಲ್ಲಿ ಫೋಲ್ಡಬಲ್ ಬಂದ್ಬಿಟ್ಟು ಇರುತ್ತೆ. ವಾಲ್ ತರನೇ ಬರುತ್ತೆ. ಚೆನ್ನಾಗಿದೆ. ಟೆರೆಸ್ ಹೋಗೋಣಲ್ಲ. ಎಸ್, ಬಟ್ ಏನು ಅಂದ್ರೆ ಲಿಫ್ಟ್ ಇಲ್ಲಿಗೆ ಲಾಸ್ಟ್. ಹೌದು, ಇನ್ ಕೇಸ್ ಲಿಫ್ಟ್ ಲಾಸ್ಟ್ ಲ್ಯಾಂಡಿಂಗ್. ಎಸ್, ಇಲ್ಲಿಂದ ನಾವು ಟೆರೆಸ್ ಹೋಗ್ತೀವಿ, ಸ್ಟೇರ್ಕೇಸ್ ನಾವು ಯೂಸ್ ಮಾಡಬೇಕಾಗಿರೋದು. ಸೊ ನನಗೆ ತುಂಬಾ ಇಷ್ಟಪಟ್ಟು ಡಿಸೈನ್ ಮಾಡಿದ ಸೆಕ್ಷನ್ ಅಂದ್ರೆ ಈ ಮನೇಲಿ ಇದೆ ನಾನು ಹೇಳ್ಬೋದು. ಯಾಕಂದ್ರೆ ಈ ಕಾನ್ಸೆಪ್ಟ್ ನಾನು ಒಂದೇ ಒಂದ್ ಸತಿ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ನನ್ನ ವೈಫ್ ನ ಒಂದು Airbnb ಕರ್ಕೊಂಡು ಹೋದಾಗ ನಾನು ನೋಡಿದ್ದು. ಅದನ್ನೇ ಇಲ್ಲಿ ಬಂದ್ಬಿಟ್ಟು ಎನಾಕ್ಟ್ ಮಾಡಿದೀನಿ. ಇಲ್ಲಿ ನಿಮ್ಗೆ ರಿಟ್ರಾಕ್ಟಬಲ್ ರೂಫ್ ಸಿಗುತ್ತೆ. ಇದನ್ನ ಕೇರಳ ಇಂದ ಬಂದು ಇನ್ಸ್ಟಾಲ್ ಮಾಡ್ಕೊಟ್ಟಿದ್ದಾರೆ. ನಿಮ್ಗೊಂದು ರಿಮೋಟ್ ಸಿಗುತ್ತೆ. ಎಸ್, ರಿಮೋಟ್ ಸಿಗುತ್ತೆ. ಅಂಡ್ ಆ ರಿಮೋಟ್ ನ ನೀವು ಬಂದ್ಬಿಟ್ಟು ಇದ್ ಮಾಡಿದ್ರೆ ನಿಮ್ಗೆ ರೂಫ್ ಮೇಲ್ ಬಂದ್ಬಿಟ್ಟು ಟಫ್ ಅಂಡ್ ಗ್ಲಾಸ್ ಇಟ್ಟಿದೀವಿ. ಅದು ಆಟೋಮ್ಯಾಟಿಕ್. ಒಂದೇ ನಿಮಿಷ, ಏನು ನೋಡ್ಬೇಡಿ, ಇಲ್ಲಿ ನೋಡಿ. ಯು ಸಿ ಇಟ್? ಸೂಪರ್. ಸೊ ಬೇಸಿಕ್ಲಿ ನಮ್ ಕಾನ್ಸೆಪ್ಟ್ ಇಲ್ಲಿ ಏನಂದ್ರೆ ವಾಚ್ ಮೂವೀಸ್ ಅಂಡರ್ ಯುವರ್ ಸ್ಕೈ ವಿತ್ ಸ್ಟಾರ್ ಗೇಸಿಂಗ್ ಸೆಕ್ಷನ್ ಅನ್ನೋದೇ ಬಂದ್ಬಿಟ್ಟು ನಮ್ ಕಾನ್ಸೆಪ್ಟ್. ಇಲ್ಲಿ ಪ್ರೊಜೆಕ್ಟರ್ ಆಗಿರ್ಲಿ, ಪ್ರೊಜೆಕ್ಟರ್ ಸ್ಕ್ರೀನ್ ಆಗಿರ್ಲಿ ನಮ್ ಕಡೆಯಿಂದಾನೇ ಪ್ರೊವೈಡ್ ಆಗುತ್ತೆ. ಇಲ್ಲಿ ಒಂದ್ ನಿಮ್ಗೆ ಬಬಲ್ ಕೌಚ್ ಅನ್ನೋದು ಬಂದ್ಬಿಟ್ಟು ಸಿಗುತ್ತೆ, ಕಾರ್ಪೆಟ್ ಅನ್ನೋದು ಸಿಗುತ್ತೆ ನಮ್ ಕಡೆಯಿಂದಾನೆ. ಅಂಡ್ ಈ ಕಡೆ ನೀವು ನೋಡಿದ್ರೆ ಸಿನ್ಸ್ ನಮ್ಗೆ ಇದನ್ನ ಓಪನ್ ಏರ್ ಥಿಯೇಟರ್ ಕಾನ್ಸೆಪ್ಟ್ ಅಂತಾರೆ. ಸೊ ಇದಕ್ಕೆ ಅಕಾಸ್ಟಿಂಗ್ ಬಂದ್ಬಿಟ್ಟು ಮಾಡೋದು ಬೇಕಾಗಿಲ್ಲ. ಸೊ ಇದಕ್ಕೆ ಸೌಂಡ್ ಬಾರ್ಸ್ ಹೆಂಗ್ ನಾವು ಬಂದ್ಬಿಟ್ಟು ಕೊಡ್ತೀವಿ ಅಂದ್ರೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನ ಕಮ್ಮಿ ಮಾಡದೆ ವಿತ್ ಆಂಪಲ್ ಲೈಟಿಂಗ್ ಅಂಡ್ ವಿತ್ ಆಂಪಲ್ ವ್ಯೂ ಬಂದ್ಬಿಟ್ಟು ನೋಡಂಗ್ ಬಂದ್ಬಿಟ್ಟು ನಾವು ಮಾಡ್ತೀವಿ. ಇಲ್ಲಿ ನಿಮ್ಗೆ ಒಂದು ಸೀಟರ್ ಸ್ಪೇಸ್ ಸಿಗುತ್ತೆ. ಅಲ್ಲಿ ನಿಮ್ಗೆ ಒಂದು ಹಿಡನ್ ಬಾರ್ ಯೂನಿಟ್ ಸಿಗುತ್ತೆ. ಅಂಡ್ ಈ ಕಡೆ ನಾವೆಲ್ಲ ಬಂದ್ಬಿಟ್ಟು ಯೂಸ್ ಮಾಡಿರೋ ಪ್ಲಾಂಟರ್ಸ್ ಬಂದ್ಬಿಟ್ಟು ತೆಗಿಯೋದಕ್ಕೂ ಯೋಚಿಸಿ we have given the sections where the pots can be removed. Okay. And changed or maintained. ಇದು ಇನ್ನೊಂದ್ಸತಿ ಹೇಳಿ ನಮ್ಮ ವೀಕ್ಷಕರಿಗೆ. ಸಖತ್ತಾಗಿದೆ. ಸೊ ಇದನ್ನ ರಿಟ್ರಾಕ್ಟಬಲ್ ರೂಫ್ಸ್ ಅಂತಾರೆ. ಇದನ್ನ ಬಂದ್ಬಿಟ್ಟು ನಾವು ಅದೇ ತರ ಕಲರ್ ಮ್ಯಾಚ್ ಮಾಡಿ ಡಾರ್ಕ್ ಥೀಮ್ ಕೊಟ್ಟು ಥಿಯೇಟರ್ ಸ್ಪೇಸ್ ತರ ಬಂದ್ಬಿಟ್ಟು ನಾವು ಮಾಡಿದೀವಿ. ಬಟ್ ಸ್ಟಿಲ್ ನೈಟ್ ಅಲ್ಲಿ ಬಂದ್ಬಿಟ್ಟು ದೇ ವಾಂಟ್ ಟು ವಾಚ್ ಮೂವೀಸ್ ಅಂಡರ್ ದ ಸ್ಕೈ, ದೇ ವಾಂಟ್ ಹ್ಯಾವ್ ಅ ಸ್ಪೆಷಲ್ ಈವ್ನಿಂಗ್ ಅಂತ ಹೇಳಿದ್ರೆ ಇದನ್ನ ಓಪನ್ ಮಾಡ್ಕೊಂಡು ಯು ಕ್ಯಾನ್ ವಾಚ್ ಯುವರ್ ಮೂವೀಸ್ ಅಂಡರ್ ದ ಸ್ಕೈ ವೇರ್ you'll have the bubble couch here, the skylight there and the screen here. Yes. Okay na? Yes.
ಸೊ ಇದು ನಮ್ಮವ್ರಿಗೆ ಒಂದು ಹಿಡನ್ ಬಾರ್ ಯೂನಿಟ್ ಇರುತ್ತೆ. ಯೋರ್ ಡ್ರಿಂಕ್ ಮೇಕರ್ ವಿಲ್ ಬಿ ಹಿಯರ್ ಅಂಡ್ ಅದಕ್ಕೆ ಬೇಕಾಗಿರೋ ಸ್ಟೋರೇಜಸ್ ಅಂಡ್ ಎವ್ರಿಥಿಂಗ್ ವಿಲ್ ಬಿ ಹಿಯರ್. ಇದಕ್ಕೂ LED ಸ್ಟ್ರಿಪ್ಸ್ ಬಂದ್ಬಿಟ್ಟು ಕೊಟ್ಟಿದೀವಿ. ಈ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಪವರ್ ಬ್ಯಾಕಪ್ ಸೋಲಾರ್ ಕೊಟ್ಟಿರೋದಕ್ಕೆ ಒಂದು ಸ್ಟೋರೇಜ್ ಸೆಕ್ಷನ್ ಬಂದ್ಬಿಟ್ಟು ನಾವು ಕೊಟ್ಟಿದೀವಿ. ಸೊ ದಟ್ ವಿಲ್ ಆಲ್ಸೋ ಬಿ ಇನ್ ದ ವಾಲ್ ಶೇಪ್ ಓನ್ಲಿ ಅಂಡ್ ಆಲ್ಮೋಸ್ಟ್ ಹಿಡನ್. ಸೊ ಈ ಕಡೆ ನಾವು ಆಚೆ ಬಂದ್ರೆ ಇಟ್ ಇಸ್ ಅ ಡೆಡಿಕೇಟೆಡ್ ಬಾರ್ಬಿಕ್ಯೂ ಸ್ಪೇಸ್. ನಮ್ಮ ಕಡೆಯಿಂದ ವೆಬ್ಬರ್ದು ಬಾರ್ಬಿಕ್ಯೂ ಯೂನಿಟ್ ಯಾವ್ದೋ ಸುಮ್ಮನೆ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ 2,000-3,000 ಸಿಗೋ ಇದಂತೂ ಹಾಕಿಲ್ಲ. ಪ್ರಾಪರ್ ಕಂಪನಿ ವಿತ್ ಸ್ಮೋಕರ್ ಅಂಡ್ ಬಾರ್ಬಿಕ್ಯೂ ಯೂನಿಟ್ ಅಂಡ್ ಸೈಡ್ ಟೇಬಲ್ಸ್ ಅಂಡ್ ಚೇರ್ಸ್ ಬಂದ್ಬಿಟ್ಟು ನಮ್ಮ ಕಡೆಯಿಂದಾನೆ ಪ್ರೊವೈಡ್ ಆಗುತ್ತೆ. ಇಲ್ಲಿ ಆಲ್ಸೋ ನಿಮ್ ಮೀಟ್ ವಾಶ್ ಮಾಡೋದಕ್ಕೆ ಇಲ್ಲ ಏನಕ್ಕಾರು ಬಂದ್ಬಿಟ್ಟು ಒಂದು ಔಟ್ಡೋರ್ ಇದು ಸಿಂಕು ಕೊಟ್ಟಿದೀವಿ, ಒಂದು ಪೌಡರ್ ಯೂನಿಟ್ ಬಂದ್ಬಿಟ್ಟು ಕೊಟ್ಟಿದೀವಿ. ಸೊ ದಟ್ ರೂಮ್ ವರ್ಗು ನಡ್ಕೊಂಡು ಹೋಗಿ ಯೂಸ್ ಮಾಡ್ಬೇಕನ್ನೋ ಒಂದು ಇದು ಬಂದ್ಬಿಟ್ಟು ಇರಲ್ಲ ಅಂತ. ಸೊ ಇದನ್ನ ನಾವು ಆಕ್ಚುಲಿ ಫೋಲ್ಡಬಲ್ ಇದಾಗಿ ಬಂದ್ಬಿಟ್ಟು ಕೊಟ್ಟಿದೀವಿ. ಓಕೆ. ಸೊ ಇದ್ರ ಮೇಲೆ ಬಂದ್ಬಿಟ್ಟು ನಾವು ನಡ್ಕೊಂಡು ಹೋದಾಗ ನಿಮ್ಗೆ ಫುಡ್ ಗ್ರೇಡ್ 2000 ಲೀಟರ್ ಸ್ಟೇನ್ಲೆಸ್ ಸ್ಟೀಲ್ ಓವರ್ ಹೆಡ್ ಟ್ಯಾಂಕು, ವಾಟರ್ ಪಂಪು, ಪ್ರೆಷರ್ ಪಂಪು, ಸೆಂಟ್ರಲೈಸ್ಡ್ ಹೀಟ್ ಪಂಪು, ಅದ್ರ ಮೇಲೆ ಬಂದ್ಬಿಟ್ಟು 5 KW ಸೋಲಾರ್, ಅದಷ್ಟು ಬಂದ್ಬಿಟ್ಟು ನಾವು ಇನ್ಸ್ಟಾಲ್ ಮಾಡಿದೀವಿ. ಯೂಸ್ ಮಾಡಿರೋದು 5 KW ಬರೋಂತ ಒಂದು ಸೋಲಾರ್ ಇದನ್ನು ನಾವು ಇನ್ಸ್ಟಾಲ್ ಮಾಡಿದೀವಿ. ಅಂಡ್ ನೀವು ಈ ಕಡೆ ಬಂದ್ಬಿಟ್ಟು ನೋಡಿದ್ರೆ ನಿಮಗೆ ಬೇಕಾಗಿರೋ ಪ್ರೆಷರ್ ಪಂಪ್ ಆಗಿರ್ಲಿ, ಸೆಂಟ್ರಲೈಸ್ ಹೀಟ್ ಪಂಪ್ ಆಗಿರ್ಲಿ, ಅಂಡ್ ನಿಮಗೆ ಬೇಕಾಗಿರೋ ಸ್ಟೇನ್ಲೆಸ್ ಸ್ಟೀಲ್ ಫುಡ್ ಗ್ರೇಡ್ SS ಟ್ಯಾಂಕ್ ಆಗಿರ್ಲಿ, ಎಲ್ಲ ಬಂದ್ಬಿಟ್ಟು ಹಾಕಿರೋದು ಬ್ರ್ಯಾಂಡೆಡ್ V-Guard ಅಂಡ್ ಬ್ರ್ಯಾಂಡೆಡ್ ಸೆಕ್ಷನ್ಸ್ ಇಂದಾನೆ. ಸೊ ಯುಟಿಲಿಟಿ ಅಂಡ್ ಫಂಕ್ಷನ್ಗೆ ಬಂದ್ಬಿಟ್ಟು ನೀವು ಯೋಚನೆ ಮಾಡೋದು ಬೇಕಾಗಿಲ್ಲ. ಪ್ಲಂಬಿಂಗ್ ಆಗಿರ್ಲಿ, ಆಚೆ ಯೂಸ್ ಮಾಡಿರೋ ಕ್ಲಾಂಪ್ಸ್ ಆಗಿರ್ಲಿ, ಎಲ್ಲ ನಾವು ಬಂದ್ಬಿಟ್ಟು ಆಶೀರ್ವಾದ್ ಆನ್ ಟಾಪ್ ಆಫ್ ದ ಲೈನ್ ಏನಿದೆಯೋ ಅದನ್ನೇ ನಾವು ಯೂಸ್ ಮಾಡಿದ್ದೀವಿ. ಅದನ್ನೇ ನಾನು ಆವಾಗಲೇ ಹೇಳಿದ್ನಲ್ಲ, ಬಿಲ್ಡರ್ ಫಸ್ಟ್ ಅಪ್ರೋಚ್ ಅನ್ನೋದು ಕಾಸ್ಟ್ ಕಟ್ಟಿಂಗ್, ಕಸ್ಟಮರ್ ಫಸ್ಟ್ ಅಪ್ರೋಚ್ ಅನ್ನೋದು ಬಂದ್ಬಿಟ್ಟು ಕಾಸ್ಟ್ ಆಟೋಮೈಸೇಷನ್. ಸೊ ನಮ್ಮ ಮೇಲಿರೋ ಒಂದು ಯುಟಿಲಿಟಿ ಕಾನ್ಫಿಡೆನ್ಸ್ ಮೇಲೆ ನಾವು ಹಾಕಿ ನಾವು ಬಂದ್ಬಿಟ್ಟು ಒಂದು ಒಳ್ಳೆ ಕಾನ್ಸೆಪ್ಟ್ ಕೊಡೋಣ ವಿತ್ ಇಟ್ಸ್ ವಾರಂಟೀಸ್ ಗ್ಯಾರಂಟೀಸ್, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋಣ ಅಂತ ಈ ಪ್ರೀಸೆಟ್ ಹೋಮ್ ಅನ್ನೋ ಕಾನ್ಸೆಪ್ಟ್ ನ ನಾವು ಬಂದ್ಬಿಟ್ಟು ಇಲ್ಲಿ ತಂದಿದ್ದೀವಿ. ದಟ್ ಇಸ್ ವಾಟ್ ವಿ ಡೂ ಡಿಫ್ರೆಂಟ್ಲಿ ಇನ್ ಯೋರ್ ಮೆಷಿನ್ಸ್. ನೀವು ನೋಡ್ಬೋದು ವಿತ್ ಸೋಲಾರ್ ಪ್ಯಾನಲ್ ಇದೆ, ಇದು 5 KW, ಆಲ್ಮೋಸ್ಟ್ ಕೇಳ್ದಂಗೆ ಕರೆಂಟ್ ಫ್ರೀ. ಎಸ್, ಕರೆಂಟ್ ಫ್ರೀ, ಯಾಕಂದ್ರೆ ಸೋಲಾರ್ ಪ್ಯಾನಲ್ ಇರೋದ್ರಿಂದ. ವಿತ್ ಇಲ್ಲಿ ನಿಮ್ಗೆ ಸಾಫ್ಟ್ನೆಸ್ ಅಲ್ಲ, ಸಾಫ್ಟ್ನರ್ಸ್, ಪ್ರೆಷರ್ ಪಂಪ್, ಹೀಟ್ ಪಂಪ್ ಎಲ್ಲ ಬಂದ್ಬಿಟ್ಟು ಕೊಟ್ಟಿದ್ದೀವಿ. ಜೊತೆಗೆ ಅವ್ರು ಹೇಳ್ದಂಗೆ ಇಲ್ಲಿ 2000 ಲೀಟರ್ ಇರುವಂತಹ ಸ್ಟೇನ್ಲೆಸ್ ಸ್ಟೀಲ್ SS ವಿತ್ ಇಲ್ಲೇ ನೋಡ್ಬೋದು ಫುಡ್ ಗ್ರೇಡ್ ಅಂತ ನಿಮ್ಗೆ ಇಲ್ಲೇ ಇದೆ. ಚೆನ್ನೈನ ತಂದಿರೋ ಮೆಟೀರಿಯಲ್. ಹೌದು. ಪ್ರತಿಯೊಂದು ಯೂಸ್ ಮಾಡಿರೋ ಬ್ರ್ಯಾಂಡ್ ಎಲ್ಲ ಪ್ರತಿಯೊಂದು ಯೂಸ್ ಮಾಡಿರೋ ಐಟಮ್ ಎಲ್ಲ ಬ್ರಾಂಡ್ ಐಟಮ್ಸ್ ಗಳ ಯೂಸ್ ಮಾಡಿರುವಂತದ್ದು. ವಿತ್ ಕಂಪ್ನಿ ಕಡೆಯಿಂದನೂ ನಿಮ್ಗೆ ವ್ಯಾರಂಟಿ ಗ್ಯಾರಂಟಿ ಬರ್ತದೆ, ಜೊತೆಗೆ ಇವ್ರ ಕಡೆಯಿಂದನೂ ನಿಮ್ಗೆ ಸ್ಟ್ರಕ್ಚರಲ್ ವಾರಂಟಿ ಆಗಿರ್ಲಿ, ವಾಟರ್ ಪ್ರೂಫಿಂಗ್ ವಾರಂಟಿ ಆಗಿರ್ಲಿ, ಎಲ್ಲಾನು ಫಾರ್ ಸಂಬಡಿ ಹೂ ಚೂಸಸ್ ಟು ಬೈ ದಿಸ್, ಅದ್ರ ರಿಜಿಸ್ಟ್ರೇಷನ್ ಆದ್ಮೇಲೆ ನಮ್ಮ ಕಂಪ್ನಿ ಥ್ರೂ ಇಂದಾನೆ ಒಂದು ಕಾಂಟ್ರಾಕ್ಟ್ ಆಗಿ ವಿ ವಿಲ್ ಬಿ ಅಟ್ ಯುವರ್ ಸರ್ವಿಸ್. ಓಕೆ, ದಟ್ ಇಸ್ ಅ ಪ್ರಾಮಿಸ್ ಫ್ರಮ್ ಮೈ ಎಂಡ್ ಅಂಡ್ ಮೈ ಕಂಪ್ನಿ ಸೈಡ್. ಎಸ್ ಸರ್, ಎಸ್. ನೋಡಿದ್ರಲ್ಲ ವೀಕ್ಷಕರೇ, ಫುಲ್ಲಿ ಲೋಡೆಡ್ ವಿಲ್ಲಾ ಆನೇಕಲ್ ಮೈನ್ ರೋಡ್ಗೆ ನಮಗೆ ಸಿಗ್ತಿರುವಂಥದ್ದು. ಯೂನಿವರ್ಸಿಟಿ ನೋಡಿ ಅಲ್ಲೇ ಕಾಣಿಸ್ತಿದೆ, ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ನಮಗೆ ತುಂಬಾ ಕ್ಲೋಸ್ ಆಗಿ ನಮಗೆ ಕಾಣಿಸ್ತಿರುವಂಥದ್ದು. ಲೇಔಟ್ ನೋಡ್ರಲ್ಲ, ವೆಲ್ ಡೆವಲಪ್ಡ್ ಆಗಿರುವಂತಹ ಲೇಔಟ್ ಅಲ್ಲಿ ಈ ಪ್ರಾಪರ್ಟಿ ನಮ್ಗೆ ಇರುವಂಥದ್ದು. ಯಾವುದೇ ರೀತಿ ಬ್ರೋಕರೇಜ್ ಇಲ್ದಿರ, ಯಾವುದೇ ರೀತಿ ಕಮಿಷನ್ ಇಲ್ದಿರ, ಮಧ್ಯಮವರ್ತಿ ಇಲ್ದಿರ, ಡೈರೆಕ್ಟ್ ಆಗಿ ಇವ್ರ ನಂಬರ್ ನಾನು ಡಿಸ್ಪ್ಲೇದಲ್ಲಿ ಮೆನ್ಷನ್ ಮಾಡಿರ್ತೀನಿ. ಡೈರೆಕ್ಟ್ ನಿಮಗೆ ಮನೆ ಇಷ್ಟ ಆಯಿತು, ಮನೆನ ಪ್ರಾಪರ್ಟಿನ ವಿಸಿಟಿಂಗ್ ಮಾಡಬೇಕು, ಬೈ ಮಾಡಬೇಕು, ಇನ್ನು ನಿಮ್ಗೆ ಇನ್ಫಾರ್ಮೇಷನ್ಗಳು ಬೇಕು ಅಂದರೆ ಡೈರೆಕ್ಟ್ ಆಗಿ ಸರ್ ಕಾಂಟ್ಯಾಕ್ಟ್ ನಂಬರ್ನ ನಾನು ಮೆನ್ಷನ್ ಮಾಡ್ತೀನಿ. ಸರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಎನಿ ಇನ್ಫಾರ್ಮೇಷನ್ ಸರ್ ಹತ್ರ ನೀವು ಮಾತಾಡ್ಬೋದು. ಹಾಗೆ ನಿಮ್ಮ ಪ್ರಾಪರ್ಟಿಗಳನ್ನೇನಾದರೂ ಇನ್ನ ಸೇಲ್ ಮಾಡಬೇಕು ಇಲ್ಲ ಬೈ ಮಾಡಬೇಕು ಅಂದರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾ ಪೇಜ್ನ ಸಬ್ಸ್ಕ್ರೈಬ್ ಅಂಡ್ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್.